हरि ओम। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्मा वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। ॐ नमः शिवाय। ॐ नमः शिवाय। ॐ नमः शिवाय। ॐ नमः शिवाय। सुबह सुबह ले शिव का नाम, कर ले बंदे ये शुभ काम। सुबह सुबह ले शिव का नाम, शिव आएंगे तेरे काम। सुबह सुबह ले शिव का नाम, कर ले बंदे ये शुभ काम। ॐ नमः शिवाय। ॐ नमः शिवाय। खुद को राख लपेटे फिरते, औरों को देते धन धान। खुद को राख लपेटे फिरते, औरों को देते धन दान। देवों के हित विष पी डाले, नीलकंठ को कोटि प्रणाम। नीलकंठ को कोटि प्रणाम। ॐ नमः शिवाय। ॐ नमः शिवाय। शिव को भजने से मिलते हैं
सारे तीर्थ चारों धाम, शिव को भजने से मिलते हैं, सारे तीर्थ चारों धाम। शिव को भज ले सुख पाओगे, मन को आएगा आराम, मन को आएगा आराम। ओम नमः शिवाय। ओम नमः शिवाय। ओम नमः शिवाय। ओम नमः शिवाय। हर नमः पार्वती पतये, हर हर महादेव। हर गंगा जटाधर गौरी शंकर, गिरिजा मनोरमणा, हर गंगा जटाधर गौरी शंकर, गिरिजा मनोरमणा, हर मृत्युंजय महादेव महेश्वर, मंगल शुभ चरणा, नंदी वाहना नागभूषणा, निरुपम गुण सदना, नंदी वाहना नागभूषणा, निरुपम गुण सदना, नटन मनोहर नीलकंठ शिव, नीरजदल नयना, नटन मनोहर नीलकंठ शिव, नीरजदल नयना, नीरजदल नयना, नीरजदल नयना। हर नमः पार्वती पतये, हर हर। हरि मणा तुम्हें गोविंद मणा, तुम्हें गोपाल मणा, हरि नारायणा।
ಗೋವಿಂದ ಗೋಪಾಲ ಹರಿನಾರಾಯಣ ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ರಾಮಮಣ ರಾಜ ರಾಮಮಣ ಸೀತಾರಾಮಮಣ ಆತ್ಮರಾಮಮಣ ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಶ್ಯಾಮಮಣ ರಾಧೆ ಶ್ಯಾಮಮಣ ಘನಶ್ಯಾಮಮಣ ಮೇಘಶ್ಯಾಮಮಣ ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಈಶಮಣ ಜಗದೀಶಮಣ ಪರಮೇಶಮಣ ಸರ್ವೇಶಮಣ ಈಶಮಣ ಜಗದೀಶಮಣ ಪರಮೇಶಮಣ ಸರ್ವೇಶಮಣ ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಹರಿನಾರಾಯಣ ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ. ಚಿತ್ತಪ್ರಜ್ಞ ಲಕ್ಷಣಗಳನ್ನು ಹೇಳುವ ಮೊದಲು ಭಗವಂತ ಕರ್ಮಯೋಗ, ಬುದ್ಧಿಯೋಗ, ಆ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವ ಏನೊಂದು ಸಾಧನೆ ಇದೆ ಅದಕ್ಕೆ ಹೇಳಿ. ಆರಂಭದಲ್ಲಿ ಕರ್ಮಯೋಗ, ಅದಕ್ಕೆ ಇನ್ನೊಂದು ಹೆಸರು ಬುದ್ಧಿಯೋಗ, ಮತ್ತೊಂದು ಹೆಸರು ಭಕ್ತಿಯೋಗ. ಯೋಗ ಅನ್ನುವ ಶಬ್ದವನ್ನು
ಭಗವದ್ಗೀತೆಯಲ್ಲಿ ಪರಮಾತ್ಮ ವಿವರಿಸುವ ರೀತಿ ತಂ ವಿದ್ಯಾತ್ ಇದನ್ನು ತಿಳ್ಕೋ, ವಿದ್ಯಾತ್ ತಿಳ್ಕೋ. ದುಃಖ ಸಂಯೋಗ ವಿಯೋಗಂ, ಮನಸ್ಸಿಗೆ ಏನು ದುಃಖ ಬಂದಿದೆ, ಮನಸ್ಸಿನ ನೋವು ಬೇನೆಗಳು ಏನು ಬಿದ್ದಿದೆ, ಅದನ್ನು ತೆಗೆಯುವ ಪ್ರಯತ್ನಕ್ಕೆ ಹೆಸರು ದುಃಖ ಸಂಯೋಗ ವಿಯೋಗಂ. ಮನಸ್ಸನ್ನು ದುಃಖದಿಂದ ದೂರ ಇಡುವುದು, ಮನಸ್ಸಿನ ಕಲ್ಮಶದಿಂದ ಮನಸ್ಸನ್ನು ಪ್ರಶಾಂತಗೊಳಿಸುವ ಪ್ರಯತ್ನ ಯೋಗ. ನಾವೆಲ್ಲ ತಿಳ್ಕೊಂಡದ್ದೇನು, ಪೂಜೆ ಮಾಡುವವನು ಮಾತ್ರ ಭಕ್ತ ಅಲ್ಲ. ಯಾರು ಇಂದ್ರಿಯಗಳನ್ನು ಒಳಗೆ ತರ್ತಾನೋ, ಯಾರು ಮನಸ್ಸು ಬುದ್ಧಿಯನ್ನು ಒಳಗೆ ನಿಲ್ಲಿಸಿಕೊಳ್ತಾನೋ, ಯಾರು ಮನಸ್ಸು ಬುದ್ಧಿಯ ಕೊಳಕು ಕಲ್ಮಶ ಎಲ್ಲ ಹೊಲಸನ್ನು ಸ್ವಾಮೀಜಿ ದೂರ ಇಡ್ತೇನೆ, ಆ ಮನಸ್ಸನ್ನು ಪ್ರಶಾಂತತೆಗೆ ತರ್ತೇನೆ, ಪ್ರಯತ್ನ ಮಾಡ್ತೀಯೋ. ಏನು ಹೆಸರು ಅವನಿಗೆ? ಯೋಗಿ. ಜೂನ್ 21 ಯೋಗ ಡೇ. ಜೂನ್ 21 ಶಿವಮೊಗ್ಗದಲ್ಲಿ ಯಜ್ಞ ಮಾಡುವಾಗ, ಶಿವಮೊಗ್ಗದಲ್ಲಿ ಗೀತಾಜ್ಞಾನ ಯಜ್ಞ ಮಾಡುವಾಗ ಭಗವದ್ಗೀತೆಯಲ್ಲಿ ಯೋಗಶಾಸ್ತ್ರ, ಭಗವದ್ಗೀತೆಯಲ್ಲಿ ಯೋಗಶಾಸ್ತ್ರ. ಈಗ ಇಲ್ಲಿ ಭಕ್ತಿಯ ಮಹಿಮೆ ಅಂತ ಏನು ಬರೆದಿದ್ದೇವೆ, ಭಕ್ತಿಯ ಮಹಿಮೆ ಅನ್ನುವಂಥ ರೀತಿ ನಾವು ಬರೆದು ಪಂಚಪಾತ್ರೆ, ಉದ್ಧರಣೆ, ಹೂ, ತುಳಸಿ, ಅಗರಬತ್ತಿ, ಆರತಿ, ಅದ್ರ ಬಗ್ಗೆ ಏನಾದ್ರು ಹೇಳಿದ್ದೇನೆ? ಅದ್ರ ಬಗ್ಗೆ ಏನು ಹೇಳಲಿಲ್ವೇ? ನೀವು ಹೇಳಿ. ಭಕ್ತಿಯ ಆ ಭಕ್ತಿ ಅನ್ನುವಂಥ ಶಬ್ದಕ್ಕೆ ಅರ್ಥ ಮನಸ್ಸು ಬುದ್ಧಿ ಪ್ರಶಾಂತವಾಗಿ ಒಳಗೆ ನಿಲ್ಲುವ ಪ್ರಯತ್ನ ಭಕ್ತಿ. ಆತ್ಮನ್ಯೇವಾತ್ಮನಾ ತಿಷ್ಠತಿ ಸ್ವಸ್ವರೂಪೇ ಅವಸ್ಥಾನಂ. ನನ್ನ ಮನಸ್ಸು ಬುದ್ಧಿ ತನ್ನ ನೋವು ಬೇನೆಗಳನ್ನೆಲ್ಲ ಮರೆತು ಪ್ರಶಾಂತವಾಗಿ ನಿಲ್ಲಬೇಕು. ಎಲ್ಲಿ? ಆತ್ಮನಲ್ಲಿ, ಪರಮಾತ್ಮನಲ್ಲಿ. ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ ಯಾರು? ಭಗವಂತ. ಶಿವಮೊಗ್ಗದ ಗೀತಾಜ್ಞಾನ ಯಜ್ಞ ಆ ಹ್ಯಾಂಡ್ಬಿಲ್ಲಲ್ಲಿ ಭಗವದ್ಗೀತೆಯಲ್ಲಿ ಯೋಗಶಾಸ್ತ್ರ ಅನ್ನುವ ರೀತಿ ಹಾಕಿ ಹ್ಯಾಂಡ್ಬಿಲ್ಲೆಲ್ಲ ಹಂಚಿದೆವು. ಮಾತಾಡ್ತಾ ಇದ್ದೆ. ನೋಡಿ, ನಾವು ಮಾತಾಡುವ ರೀತಿ ಉಂಟಲ್ವ, ಗೀತೆ ಏನು ಹೇಳ್ತದೆ ಅದನ್ನು. ಭಕ್ತಿ ಯೋಗ, ಕರ್ಮ ಯೋಗ, ಬುದ್ಧಿ ಯೋಗ, ಅದ ಜ್ಞಾನ ಯೋಗ, ಸನ್ಯಾಸ ಯೋಗ. ಆ ಯೋಗ ಅನ್ನುವ ಶಬ್ದದ ಅರ್ಥ ಏನು? ಮನಸ್ಸಿನ ಹೊಲಸನ್ನು ತೆಗೆಯುವ ಪ್ರಯತ್ನಕ್ಕೆ ಹೆಸರು ಯೋಗ. ದುಃಖ ಸಂಯೋಗ ವಿಯೋಗಂ, ಮನಸ್ಸಲ್ಲಿ ಬಿದ್ದಿರುವ ದುಃಖದ ಅಲೆಗಳನ್ನು ದೂರ ಇಡುವ ಪ್ರಯತ್ನ ಯೋಗ. ಯಾರಿಗೆ ಬೇಡ ಸ್ವಾಮಿ? 4ನೇ ದಿವಸ ಪ್ರವಚನಕ್ಕೆ ಬಂದವರು ನನ್ನನ್ನು ಜೋರು ಮಾಡಿದರು. 5 ಜನ ಸ್ವಾಮಿ, ಲೇಡೀಸ್ 5 ಜನ ಬಂದು, ಸ್ವಾಮೀಜಿ ಭಗವದ್ಗೀತೆಯಲ್ಲಿ ಯೋಗಶಾಸ್ತ್ರ ಅಂತ ನೀವು ಹ್ಯಾಂಡ್ಬಿಲ್ಲಲ್ಲಿ ಹಾಕಿದ್ದು ಹೌದು, ನಾವೆಲ್ಲ ಚಾಪೆ ತಗೊಂಡು ಬಂದಿದ್ದೇವೆ. ನೀವು ಚಾಪೆ ತಗೊಂಡು ಬಂದದ್ದೇ ಅದಕ್ಕೆ, ನೀವು ಯೋಗಾಸನ ಕಲಿಸ್ತೀರಿ ಅಂತೇಳಿ. ಎಲ್ಲ ರಗಳೇನೆ. 4 ದಿವಸದಿಂದ ಯೋಗ ಅಂದರೆ ಏನು ಅಂತ ಹೇಳ್ತಾ ಇದ್ದೇನಲ್ಲ. ಯೋಗ ಅನ್ನುವ ಶಬ್ದ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವ ಪ್ರಯತ್ನ, ಅದು ಯೋಗ, ಅದು ಭಗವದ್ಗೀತೆ. ನಿಮಗೆ ಚಾಪೆ ಅಂತ ಎಲ್ಲಿ ಹೇಳಿದೆ? ನಾವೆಲ್ಲ ಚಾಪೆ ತಂದಿದ್ದೇವೆ, ಹಾಕೊಂಡು ಮಲಗಿ. ನೋಡಿ ಸ್ವಾಮಿ, ಆ ಶಬ್ದಗಳನ್ನು ನಾವು ತಿಳ್ಕೊಳ್ಳುವ ರೀತಿ. ಯೋಗ ಡೇ ಅಂದ್ರೇನು? ಅಲ್ಲ, ಯೋಗಾಸನ ಮಾಡಿ ನೀವು, ಅದನ್ನೆಲ್ಲ ಹೇಳೋದು.
ಆ ಒಂದು ದಿವಸ ಆದರೂ ಮನಸ್ಸನ್ನು ಸ್ವಾಮೀಜಿ ಧ್ಯಾನ ಕೂತ್ಕೋತೇನೆ, ಹೌದು, ನನ್ನ ಮನಸ್ಸನ್ನು ನಾನಾಗಿ ನೋಡ್ಕೊಳ್ತೇನೆ, ಹೌದು, ಎಲ್ಲಿ ಹೊಲಸಿದೆ, ಎಲ್ಲಿ ಕೊಳಕಿದೆ, ಏನು ಹಿಡ್ಕೊಂಡಿದೆ, ಏನು ಕಲ್ಮಶ ಇದೆ, ಅದನ್ನು ಒಂದೊಂದಾಗಿ ತೆಗೆಯುವ ಪ್ರಯತ್ನ ಮಾಡ್ತೇನೆ ಸ್ವಾಮಿ. ಯೋಗ. ನಾವಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಕುದಿ ಹೆಚ್ಚೆವೆಗಟಹುದು ಕಡಿಮೆ ಇರೆ ಹಸಿನಾತ ಕದಡೊಲೊಡೆವುದು ಹಾಲು ಸೂಕ್ಷ್ಮವದರಹದ ಅದರ ಒಲೆ ಮನದಹದ ಅದನೆಚ್ಚರದಿ ನೋಡು ಬದುಕು ಸೊಗಹದದಿಂದ ಮಂಕುತಿಮ್ಮ. ನಮ್ಮ ಮನಸ್ಸನ್ನು ನಾವಾಗಿ ನೋಡ್ಕೊಳ್ಬೇಕು ಸ್ವಾಮಿ. ನಮ್ಮ ಮನಸ್ಸನ್ನು ನಾವಾಗಿ ನೋಡಿಕೊಳ್ಬೇಕು ಅನ್ನುವಂಥ ಒಂದು ಜಾಗ ನಾವಾಗಿ ಆರಿಸಿಕೊಂಡು ಅರ್ಧ ಗಂಟೆ 1 ಗಂಟೆ ಏನು ಮಾಡಬೇಕು ಅಂತ ಹೊರಟಿದ್ಯಾ ಸ್ವಾಮೀಜಿ? ನನ್ನ ಸ್ವಂತದ ಮನಸ್ಸು ಬುದ್ಧಿ, ನನ್ನ ನಿಜವಾದ ವ್ಯಕ್ತಿತ್ವದ ಆ ಪದರಗಳು ಅಲ್ಲಿ ಎಲ್ಲಿ ಹೊಲಸಿದೆ, ಏನು ಹಿಡ್ಕೊಂಡು ಕೂತಿದೆ, ಆ ಮನಸ್ಸು ಪ್ರಶಾಂತವಾಗಿ ಯಾಕೆ ನಿಲ್ಲುವುದಿಲ್ಲ ಸ್ವಾಮೀಜಿ? ನೋಡ್ತೇನೆ. ನೀವಾಗಿ ಕೂತ್ಕೊಂಡು ನೀವಾಗಿ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು, ಸಂಕಲ್ಪ ಅಂದ್ರೇನು? ಈ ಅರ್ಧ ಗಂಟೆ 1 ಗಂಟೆ ಬೇರೆ ಯಾವ ಚಿಂತನೆಯೂ ಇಲ್ಲ. ಎಲ್ಲಿ ಕೂತದ್ದು ನೀನು? ನಾನು ಕೂತ್ಕೊಂಡಿರು ಸ್ವಾಮಿ ಪೂಜಾ ಕೋಣೆಯ ಒಳಗಡೆ, ಹೌದು. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚಲಂ ಸ್ಥಿರಃ ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ. ಚಂದದಲ್ಲೊಂದು ಚಾಪೆ, ಅದರ ಮೇಲೆ 2 ಬೆಡ್ಶೀಟು ಹಾಕಿ ಸುಖಾಸನದಲ್ಲಿ ನೆಟ್ಟಗೆ ಕೂತ್ಕೊಂಡು ದೇಹದ ಎಲ್ಲ ಭಾಗಗಳನ್ನು ಸುಲಭವಾದ ರೀತಿಯಲ್ಲಿ ಸಡಿಲವಾಗಿ ಬಿಟ್ಟು ತಲೆಯಿಂದ ಕಾಲಿನ ತನಕ, ಹೆಬ್ಬೆರಳಿನ ತನಕ ಬ್ಲಡ್ ಸರ್ಕ್ಯುಲೇಷನ್ ಅದು ನಡೀತಾ ಇರಬೇಕು. ಉಸಿರಾಟ ನಿಧಾನ ಮಾಡಿ, ಉಸಿರಾಟ ನಿಧಾನ ಆದ ಹಾಗೆ ವಾಯುರೋಧನಾತ್ ಲೀಯತೆ ಮನಃ. ನೀವು ಉಸಿರಾಟವನ್ನು ನಿಧಾನ ಮಾಡಿದಷ್ಟು ಮನಸ್ಸು ತಣ್ಣಗಾಗ್ತದೆ, ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ಅಂಥ ಸಂದರ್ಭದಲ್ಲಿ ಸ್ವಾಮಿ ಏನು ಮನಸ್ಸಿಗೆ ಕೆಲಸ ಕೊಡಬೇಕು. ಅಂದ್ರೇನು? ಮನಸ್ಸು ಎಚ್ಚರವಾಗಿರಬೇಕು. ಸಾಮಾನ್ಯವಾಗಿ ಯಾರು ಧ್ಯಾನಕ್ಕೆ ಅಂತ ಕೂತ್ಕೋತಾರೋ ಅವರ ಎಲ್ಲರ ಅನುಭವ, ಸ್ವಾಮೀಜಿ ಅರ್ಧ ಗಂಟೆ ಚೆನ್ನಾಗಿ ನಿದ್ದೆ ಮಾಡಿದೆ. ಕೂತ್ಕೊಂಡೇ ನಿದ್ದೆ ಮಾಡಿದೀಯಾ? ನೀನು ಕೂತದ್ದೇ ಅದಕ್ಕೆ ಧ್ಯಾನಕ್ಕೆ, ಅದೇ ನಿದ್ದೆ ಬಂದದ್ದು. ಸ್ವಾಮಿ, ನೀವು ಉಸಿರಾಡುವ ಗಾಳಿಯನ್ನು ನಿಧಾನಕ್ಕೆ ಮಾಡಿದ ಹಾಗೆ ಅದಕ್ಕೊಂದೇ ಗೊತ್ತಿರೋದು, ಏನು ಹೇಳಿ? ನಿದ್ದೆ. ಅದು ಜಾರ್ತದೆ, ಜಾರಿಕೊಂಡು ಬೀಳ್ತದೆ ಸ್ವಾಮಿ, ನಿದ್ದೆಗೆ ಹೋಗ್ತದೆ. ಎಚ್ಚರವಾಗಿರಬೇಕು. ಎಚ್ಚರವಾಗಿರ್ಬೋದು ಅಂದ್ರೇನು? ಯಾವುದಕ್ಕಾಗಿ ಕೂತದ್ದು ನಾನು? ಏನು ಮಾಡುವುದಕ್ಕಾಗಿ ಕೂತದ್ದು ಸ್ವಾಮೀಜಿ? ಅಲ್ಲ, ಧ್ಯಾನಕ್ಕೆ ಅಂತ ಕೂತಿದ್ದೇನೆ, ಹೌದು. ಅದು ಏನು ಹೇಳು? ಅಲ್ಲ, ನಿನ್ನೆ ಏನು ಆಫೀಸಲ್ಲಿ ನನಗೆ ಏನು ಘಟನೆಗಳು ನಡೆದದ್ದುಂಟು, ಅದೇ ಚಿತ್ರಗಳೇ ಮನಸ್ಸಿಗೆ ಬರ್ತದೆ ಸ್ವಾಮಿ. ಅವರು ಯಾರ್ಯಾರು ನನಗೆ ಬೈದಿದ್ದಾರೆ, ಅದೇ ಚಿತ್ರಗಳೇ ಮನಸ್ಸಿಗೆ ಬರ್ತದೆ ನೋಡು. ನಾವಾಗಿ ಮನಸ್ಸಿನ ಪರಿಶುದ್ಧತೆಗಾಗಿ, ಮನಸ್ಸಿನ ಪ್ರಶಾಂತತೆಗಾಗಿ, ಮನಸ್ಸಿನ ಸ್ವಚ್ಛತೆಗಾಗಿ ಸಂಕಲ್ಪ ಮಾಡಿ ಕೂತ ಮೇಲೆ ಏನೇನು ಚಿತ್ರಗಳು ಬರ್ತವೆ. ಇದು ಹೊಲಸು, ಇದನ್ನು ಮನಸ್ಸಿಂದ ತೆಗಿಬೇಕು. ಹೌದು, ಪರಮಾತ್ಮನ ಸ್ಮರಣೆ ಮಾಡು,
ನಿನ್ನ ಇಷ್ಟ ದೇವತೆಯ ಸ್ಮರಣೆ ಮಾಡು. ಆ ಪರಮಾತ್ಮನ ಸ್ಮರಣೆ ಮಾಡ್ತಾ 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 ಮನಸ್ಸಿಂದ ಹೊಲಸನ್ನು ತೆಗೆದು ಹಾಕೋ ಪ್ರಯತ್ನ ಮಾಡು. ಒಂದು ನೋವು ಬೇನೆ, ಒಂದು ಕಲ್ಮಶ, ಒಂದು ಕಸ ಅನ್ನುವಂಥದ್ದನ್ನು ಗುಡಿಸಿ ಇನ್ನೊಂದು ಬರ್ತದೆ, ಅದನ್ನು ಗುಡಿಸಿ ಮತ್ತೊಂದು ಬರ್ತದೆ. ಸ್ವಾಮೀಜಿ, ನಾನು ಕೂತದ್ದು ಮನಸ್ಸಿನ ಪ್ರಶಾಂತತೆಗಾಗಿ. ಹೌದು, ಒಂದರ ನಂತರ ಒಂದರ ಅಲೆಗಳು, ಅದಕ್ಕನ್ನೋದು ಮನಸ್ಸು. ಆ ಮನಸ್ಸಿಗೆ ಹೆಸರೇ ಅಲೆಗಳು. ಚಂಚಲಂ ಹಿ ಮನ ಕೃಷ್ಣ. ಅಲೆಗಳ ಸ್ಪಂದನವೇ ಮನಸ್ಸು. ನಿಧಾನವಾಗಿ ಉಸಿರಾಡ್ತಾ ಆಡ್ತಾ ಆಡ್ತಾ ಮನಸ್ಸನ್ನು ಪ್ರಶಾಂತತೆಗೆ ತಗೊಂಡು ಹೋಗು. ಆ ಮನಸ್ಸು ಪ್ರಶಾಂತವಾಗಿ ನಿಲ್ಲುವಾಗ, ಸ್ವಾಮಿ ನೀವು ಏನು ವಿಚಾರ ಕೇಳಿದ್ದುಂಟು, ನಿಮ್ಮ ಸಾಧನೆಯ ಪಥದಲ್ಲಿ ನೀವು ಮುಂದೆ ಬರುವಾಗ ಏನು ಕೇಳಿದ್ದುಂಟು ಸ್ವಾಮೀಜಿ, ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಇದು 5 ಮೆಟ್ಟಲು. ಇದನ್ನು ದಾಟಿ ಒಳಗಡೆ ಪರಮಾತ್ಮನ ಸಾನ್ನಿಧ್ಯ ಎಲ್ಲಿ? ಅದೇ ಮನಸ್ಸು ಬುದ್ಧಿಯಲ್ಲಿ. ಆ ಪರಮಾತ್ಮನ ಸಾನ್ನಿಧ್ಯಕ್ಕೆ ನಾವು ಒಳಗೆ ಹೋಗಬೇಕು. ಮನಸ್ಸು ಸ್ವಚ್ಛವಾಗಿರಬೇಕು ಸ್ವಾಮಿ, ಶುದ್ಧವಾಗಿರಬೇಕು. ಸ್ವಚ್ಛತೆ, ಶುದ್ಧತೆ ಇದೆಲ್ಲ ಶಬ್ದಗಳು, ನೆನಪಿರಲಿ. ಮನಸ್ಸು ಪ್ರಶಾಂತವಾಗಿರಬೇಕು ಅಷ್ಟೇ. ಮನಸ್ಸು ಪ್ರಶಾಂತವಾಗಿ ನಿಲ್ತದೋ ಅದೇ ಶುದ್ಧತೆ, ಅದೇ ಸ್ವಚ್ಛತೆ. ತತ್ವ ಸಾಕ್ಷಾತ್ಕಾರ ಚಿತ್ತಶುದ್ಧಿಯಿನಹುದು, ಚಿತ್ತಶೋಧನೆ ಮತಿ ಚಮತ್ಕಾರವಲ್ಲ. ಬಿತ್ತರದ ಲೋಕ ಪರಿಪಾಕದಿಂ ಸತ್ಕರ್ಮ ಶಕ್ತಿಯಂ ಶುದ್ಧತೆಯೋ. ನೀವು ಧ್ಯಾನ ಮಾಡುವುದಕ್ಕೆ ಕೂಡುವ ಮೊದಲು ನಿಮ್ಮ ಧ್ಯಾನದ ಅದು ಏನು ಆರಂಭದ ಏನು ಸ್ಥಿತಿ ಅನ್ನುವಂಥದ್ದಕ್ಕೆ ನೀವು ಕೂತ್ಕೊಳ್ಳುವ ಮೊದಲು ಹಿಂದಿನ ದಿವಸ, ಆ ದಿವಸ ಸ್ವಾಮಿ ಕೆಟ್ಟ ಆಲೋಚನೆಗಳು, ಇನ್ನೊಬ್ಬರಿಗೆ ಹಾಳು ಮಾಡುವಂಥ ಆಲೋಚನೆಗಳು, ದ್ವೇಷಪೂರಿತವಾದಂಥ ಅಲೆಗಳು ಯಾವುದೂ ಮನಸ್ಸಲ್ಲಿರಬಾರ್ದು, ಯಾವುದೂ ಮನಸ್ಸಲ್ಲಿರಬಾರ್ದು. ಇಡೀ ಜಗತ್ತು ತಮ್ಮ, ಇಡೀ ಜಗತ್ತು ಪರಮಾತ್ಮನ ಜಗತ್ತು ನಿನ್ನ ಮನಸ್ಸು ಬುದ್ಧಿ ಎದ್ದ ಮೇಲೆ. ನೆನಪಿರಲಿ, ನಮ್ಮ ಮನಸ್ಸು ಬುದ್ಧಿ ಎದ್ದ ಮೇಲೆ ಹೊರ ಜಗತ್ತು. ಆ ಮನಸ್ಸು ಬುದ್ಧಿ ಅನ್ನುವಂಥದ್ರಲ್ಲೇ ಆರಂಭದಲ್ಲೇ ನೀವು ಹೇಳಿ ತಮ್ಮ, ಮನಸ್ಸು ಬುದ್ಧಿಯ ಹಿಂದೆ ನಿನ್ನ ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿ ಒಂದಿರುವುದೆಂದೆಂದು, ಒಂದು ತಾನೇ ತಾನು, ಹಿಂದೆನಿಪುದಿಲ್ಲ ಮುಂದೆನಿಪುದಿಲ್ಲ ಎತ್ತಲ್. ಒಂದಿರುವುದೆಂದೆಂದು, ಒಂದು ತಾನೇ ತಾನು. ಸ್ವಾಮಿ, ನೀವು ಬೆಳಿಗ್ಗೆ ಎದ್ದ ಕೂಡಲೇ ಏನು ಹೇಳೋದು? ನಾನು. ಅದೇನು ನಾನು? ನಾನು ಅಂತ ಏನಂತೇವೆ, ಆ ನಾನನ್ನುವ ಜ್ಯೋತಿ ಯಾವುದದು? ಅದು ಒಂದೇ. ಒಂದೇ ಅಂದ್ರೇನು? ಕೃತ, ತ್ರೇತ, ದ್ವಾಪರ, ಕಲಿ. ಈಗ 4 ಯುಗಗಳಾದ ಮೇಲೆ ಒಂದು ಕಲ್ಪ ಆಯಿತು. ಮತ್ತೆ ಪುನಃ ಕೃತ, ತ್ರೇತ, ದ್ವಾಪರ, ಕಲಿ ನಡೀತಾನೆ ಇರ್ತದೆ ಸ್ವಾಮಿ. ಸಮುದ್ರದಲ್ಲಿ ಅಲೆಗಳು ಒಂದರ ನಂತರ ಅಲೆಗಳು ಬಂದ ಹಾಗೆ ಕಾಲಹ ಕ್ರೀಡತಿ ಗಚ್ಚತಿ ಆಯುಹು. ಶರೀರಗಳನ್ನುವಂಥವು ಎಷ್ಟು ಸಲ ಬಂದು ಹೋದು. ಆದರೆ ನೆನಪಿರಲಿ, ನಾನು 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 ಆ ನಾನನ್ನುವ ಜ್ಯೋತಿ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ. ಅದನ್ನೇ ಪರಮಾತ್ಮ ಅಂತನ್ನೋದು ಉಪನಿಷತ್ತು. ಅದನ್ನೇ ವಿಷ್ಣು, ಶಿವ, ಕೃಷ್ಣ, ರಾಮ ಬೇರೆ 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 ಶಬ್ದಗಳಲ್ಲಿ ನೀವು ಹೇಳೋದು.
ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ ಒಂದೇ. ಆ ಶುದ್ಧ ಜ್ಯೋತಿ ಅನ್ನುವಂಥದ್ದು ಪ್ರಶಾಂತ ಸ್ವರೂಪ, ಆನಂದ ಸ್ವರೂಪ, ದೇಹದ ಒಳಗಲ್ಲ, ಅದು ಸರ್ವವ್ಯಾಪಕವಾದ ಶುದ್ಧ ಜ್ಯೋತಿ, ನಾನನ್ನುವ ಜ್ಯೋತಿ ಎಲ್ಲೆಲ್ಲೂ. ಎಷ್ಟು ಜನ್ಮಗಳಾದವು, ಯಾವ್ಯಾವ ಜನ್ಮಗಳಲ್ಲಿ ಯಾವ್ಯಾವ ರೂಪದಲ್ಲಿ ಯಾವ್ಯಾವ ಶರೀರದಲ್ಲಿ ಬಂದಿದ್ದೇನೋ, ಏನೇನು ಕರ್ಮಗಳೆಲ್ಲ ಆಗಿದೆಯೋ ಒಂದನ್ನು ನೆನಪಿಟ್ಕೊಳ್ಬೇಡ. ಅವೆಲ್ಲ ಬರಲಿ ಹೋಗಲಿ, ಅವೆಲ್ಲ ಬರಲಿ ಹೋಗಲಿ, ಅಲೆಗಳ ಹಾಗೆ ಬರಲಿ ಹೋಗಲಿ ಸ್ವಾಮೀಜಿ. ಅವೆಲ್ಲವನ್ನು ನೋಡುವ ಸಾಕ್ಷಿ ನಾನು, ಸಾಕ್ಷಿ ಚೈತನ್ಯ, ಬೆಳಗುತ್ತಾ ಇರುವ ಜ್ಯೋತಿ ಮಾತ್ರ ನಾನು. ಅದೇನು ಬರ್ತವೆ, ಅಲೆಗಳು ಬರ್ತವೆ ಹೋಗ್ತವೆ, ಸಂಬಂಧ ಇಲ್ಲ, ಅದಕ್ಕದಕ್ಕೆ ಸಂಬಂಧ ಇಲ್ಲ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಹಂ. ಆ ನಾನನ್ನುವ ಜ್ಯೋತಿ ಪ್ರಶಾಂತ ಜ್ಯೋತಿ, ಅದು ದೇಹದ ಒಳಗಲ್ಲ. ನೀವು ಬೆಳಿಗ್ಗೆ ಎದ್ದು ಇದಕ್ಕಂಟಿಕೊಂಡ ಮೇಲೆ ಒಳಗೆ ಹೊರಗೆ ಆಲೋಚನೆ ಮಾಡಿ. ರಾತ್ರಿ ನೀವು ಮಲಗುವಾಗ ಅದು ಎಲ್ಲೆಲ್ಲೂ ಒಳಗೆ ಹೊರಗೆ ಸ್ವಾಮಿ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ. ಆ ಪ್ರಶಾಂತವಾದ ಜ್ಯೋತಿ ಸ್ವರೂಪ ನಾನು, ಆನಂದ ಸ್ವರೂಪ ನಾನು, ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ, ಅದು ನಿರ್ಮಲ ಜ್ಯೋತಿ. ಆ ಜ್ಯೋತಿಯ ಚೈತನ್ಯ ಸ್ವರೂಪ ಅನ್ನುವಂಥದ್ದು ಮನಸ್ಸು ಬುದ್ಧಿಯಲ್ಲಿ ಹರಿವಾಗ, ಆ ಮನಸ್ಸು ಬುದ್ಧಿ ಸ್ಪಂದನಗೊಂಡಾಗ ನಾನು ನನ್ನದು, ಅಹಂ ಮಮ. ದೇಹಕ್ಕೆ ಅಂಟಿಕೊಂಡು ನೀವು ಬೆಳಿಗ್ಗೆದ್ದು ನಾನು ಅಂತ ಅನ್ನುವಾಗ ಅಹಂಕಾರ, ಇದಕ್ಕೆ ಸಂಬಂಧಪಟ್ಟವರು ನನ್ನವರು, ನನ್ನದು ನನ್ನದು ನನ್ನವರು ಮಮಕಾರ. ಇದು ಎರಡೂ ಕೂಡ ನಾವಾಗಿ ಬೆಳೆಸಿಕೊಂಡಿರೋದು, ನಾವಾಗಿ ಮಾಡಿಕೊಂಡಿರೋದು. ಅದನ್ನೆಲ್ಲವನ್ನು ಮನಸ್ಸಿಂದ ತೆಗೆದು ಹಾಕಬೇಕು. ಆ ಮನಸ್ಸಿಂದ ತೆಗೆದು ಹಾಕುವಂಥ ಕ್ರಮ ಇದೆ ನೋಡಿ. ಮನಸ್ಸಿನ ಪ್ರಶಾಂತ ಸ್ವರೂಪ ಅನ್ನುವ ರೀತಿಯಲ್ಲಿ ಮನಸ್ಸು ನಿಲ್ಲುವಾಗ ಏನೆಲ್ಲ ಸ್ಪಂದನಗಳು, ಏನೆಲ್ಲ ಅಲೆಗಳು, ಏನೆಲ್ಲ ಕಶ್ಮಲಗಳು ತನ್ನಿಂದ ತಾನಾಗಿ ಲಯವಾಗ್ತವೆ. ಸಮಾಹಿತ ಧೀಹಿ, ಆ ಬುದ್ಧಿ ಅನ್ನುವಂಥದ್ದು ಪ್ರಶಾಂತವಾಗಿ ನಿಂತಾಗ ಏನು ಹೆಸರು? ಸಮಾಧಿ. ಸಮಾಹಿತ ಧೀಹಿ, ಅಲುಗಾಡದ ಮನಸ್ಸು ಬುದ್ಧಿ, ಪ್ರಶಾಂತವಾದ ರೀತಿಯಲ್ಲಿ ನಿಲ್ಲುವ ಮನಸ್ಸು ಬುದ್ಧಿ ಪರಮಾತ್ಮನಲ್ಲೇ. ಆಗ ಏನು ನಿಮ್ಮ ಅನುಭವ? ನಿಮ್ಮ ಅನುಭವ ಏನು? ಅಸಂಗೋಹಂ 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 ಪುನಃ ಪುನಃ ಸಚ್ಚಿದಾನಂದರೂಪೋಹಂ ಅಹಮೇವಾಹಮವ್ಯಯಃ. ಅಸಂಗ ಶರೀರ ಮನಸ್ಸು ಬುದ್ಧಿಗಳಲ್ಲಿ ಇದ್ದು ಅವುಗಳಿಗಿಂತ ಬೇರೆ. ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನುವ ಪ್ರಕೃತಿ, ಈ ಜಡ ಪ್ರಕೃತಿ ಚೇತನಗೊಳ್ತಾ ಇರೋದೇ ಆ ಪರಮಾತ್ಮನ ಸಾನ್ನಿಧ್ಯದಿಂದ. ಆ ಪರಮಾತ್ಮನ ಸಾನ್ನಿಧ್ಯಕ್ಕೆ ಏನು ಹೆಸರು? ಕ್ಷೇತ್ರಜ್ಞ. ಕ್ಷೇತ್ರಂ ಜಾನಾತಿ, ಈ ಶರೀರ ಮನಸ್ಸು ಬುದ್ಧಿಯನ್ನು ಬೆಳಗುವವನು. ಆ ಸಂಘ ದೇಹ ಮನಸ್ಸು ಬುದ್ಧಿಗಳೆಲ್ಲವನು ವ್ಯಕ್ತಗೊಳ್ತಾ ಇದ್ದರೂ ಅವುಗಳಿಗಿಂತ ಬೇರೆ.
ನಮ್ಮ ಅಂತಃಕರಣ ಅನ್ನುವ ಮನಸ್ಸು ಅದ ಮನಸ್ಪಂದನ ಬಂತು, ಎದ್ದಾಯಿತು ಜಾಗ್ರತೆ. ಅದು ಸ್ವಲ್ಪ ಸ್ವಲ್ಪ ಕುಣಿಯುತ್ತಾ ಇದೆ ಕನಸು, ಅದು ಅದು ತಮೋ ಗುಣಕ್ಕೆ ಹೋಯಿತು, ನಿದ್ದೆ. ನೆನಪಿರಲಿ, ಆತ್ಮನಿಗೆ ಜಾಗ್ರ ಸ್ವಪ್ನ ಸುಷುಪ್ತಿ ಅಲ್ಲ. ಆತ್ಮ ನಾನನ್ನುವ ಜ್ಯೋತಿ ಸ್ವಾಮಿ ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ. ನಮ್ಮ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿ ಆನಂದ ಸ್ವರೂಪ. ಬೆಳಿಗ್ಗೆ ದೇಹ ಮನಸ್ಸು ಬುದ್ಧಿಗಳಿಗೆ ಅಂಟಿಕೊಂಡು ಸ್ವಾಮಿ ನಾನು 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 ಅಹಂ ಅಹಂ ಅಹಮಿತಿ ಆತ್ಮರೂಪೇಣ ಭಾತಿ. ಬೆಳಿಗ್ಗೆ ಎದ್ದು ಬರುವುದು ಶರೀರದ ಮೂಲಕ. ಶರೀರದ ಮೂಲಕ ಎದ್ದು ಬರುವಾಗ ನೆನಪಿರಲಿ, ಶರೀರ ಮನಸ್ಸು ಬುದ್ಧಿಗಳಿಗಿಂತ ಬೇರೆ ನಾನು. ಶರೀರ ಮನಸ್ಸು ಬುದ್ಧಿಗಳ ಮೂಲಕ ವ್ಯಕ್ತಗೊಳ್ಳುವವನು ನಾನೇ. ಆ ಎಚ್ಚರ ಇರಬೇಕು ಸ್ವಾಮಿ. ಎಚ್ಚರ ಅಂದ್ರೇನು? ನಮ್ಮ ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳೆಲ್ಲವೂ ಕಾಣುವಂಥವು, ಇವೆಲ್ಲವೂ ದೃಶ್ಯ. ನಾನನ್ನುವ ಜ್ಯೋತಿ ದೃಗೇವ, ಅದು ಸಾಕ್ಷಿ ಮಾತ್ರ. ನತು ದೃಶ್ಯತೆ, ಅದು ಕಾಣುವಂಥದ್ದಲ್ಲ. ಕಾಣ್ತಾ ಇದ್ದ ನಾನು. ಬೆಳಿಗ್ಗೆ ಎದ್ದ ಕೂಡಲೇ ಮೊದಲು ನಾನು ಅಹಂಕಾರ, ಆಮೇಲೆ ಬುದ್ಧಿ, ಆಮೇಲೆ ಮನಸ್ಸು, ಆಮೇಲೆ ಇಂದ್ರಿಯಗಳು, ಆಮೇಲೆ ಹೊರ ಜಗತ್ತು ಸ್ವಾಮಿ. ಹೊರ ಜಗತ್ತು ಆಶ್ರಯಿಸಿರುವುದು ಇಂದ್ರಿಯಗಳನ್ನು, ಇಂದ್ರಿಯಗಳು ಕೆಲಸ ಮಾಡ್ತಾ ಇರೋದು ಮನಸ್ಸನ್ನು, ಮನಸ್ಸು ಕೆಲಸ ಮಾಡ್ತಾ ಇರೋದು ಬುದ್ಧಿಯಿಂದ, ಬುದ್ಧಿಯಿಂದ ಈ ಕಡೆ ಅಹಂಕಾರ, ಅದರ ತಳದಲ್ಲಿ ಪರಮಾತ್ಮ ಜ್ಯೋತಿ. ಇವಾಗ ನೋಡಿ, ಎಲ್ಲಿಂದ ಎಲ್ಲಿಗೆ ಹೇಳಿ? ದೃಶ್ಯದಿಂದ ದೃಕ್ ಸ್ವರೂಪ. ಹೊರಗಿನ ದೃಶ್ಯಗಳಿಗಿಂತ ಒಳಗಡೆ ರಮಣ ಮಹರ್ಷಿ ಒಳಗೆ ಹೋದರು, ಮಹಾವೀರ ಒಳಗೆ ಹೋದ, ಬುದ್ಧ ಒಳಗೆ ಹೋದ. ಅಲ್ಲ, ನಾವು ಪ್ರತಿ ದಿವಸ ಒಳಗೆ ಹೋಗ್ತೇವೆ, ಇಲ್ಲ ಅಂತಲ್ಲ. ಯಾವಾಗ ಹೇಳಿ? ನಿದ್ದೆ. ನಿದ್ದೆಯಲ್ಲಿ ನಾವು ದೊಡ್ಡ ಯೋಗಿಗಳು ಸ್ವಾಮಿ. ಏನು ಯೋಗಿಗಳು? ಗೊರ್ಕೆ ಹೊಡೆಯುವ ಯೋಗಿಗಳು. ಅದು ಸಾಧನೆ ಅಲ್ಲ. ಸಹಜವಾಗಿ ದೇಹದಿಂದ, ಇಂದ್ರಿಯಗಳಿಂದ, ಮನಸ್ಸಿಂದ, ಬುದ್ಧಿಯಿಂದ ಒಳಗೆ ಹೋಗಿ ನನ್ನ ಸ್ವರೂಪದಲ್ಲಿ ನಿಲ್ಲುವಂಥದ್ದು ನಿದ್ದೆ. ಪ್ರತಿ ದಿವಸ ಮಾಡ್ತೇನೆ ಸ್ವಾಮಿ, ಅದು ಸಾಧನೆ ಅಲ್ಲ. ನ್ಯಾಚುರಲ್. ನ್ಯಾಚುರಲ್ ಅಂದ್ರೇನು? ಸಹಜವಾಗಿ. ಕನಸುದಿಟ ನೆನಸುದಿಟ ತನುವಳಿಹ ಚೇತನವ ಕುಣಿಸುವ ಹಬೆಗಳೆಲ್ಲ ದಿಟ. ಎಚ್ಚರ, ಕನಸು, ನಿದ್ದೆ ಎನ್ನುವ ಮೂರು ಮನಸ್ಪಂದನ. ನಿಮ್ಮ ಮನಸ್ಸು ಕುಣಿಲಿಕ್ಕೆ ಶುರು ಆಯಿತು, ಎದ್ದಾಯಿತು ನೀವು. ಬೆಳಿಗ್ಗೆಯಿಂದ ಸಂಜೆಯ ತನಕ ಜಾಗ್ರತೆ. ನಿದ್ದೆಗೆ ಹೋಗುವ ಮೊದಲು ಸ್ವಲ್ಪ ಹೊತ್ತು ಕನಸು, ನಿದ್ದೆಗೆ ಹೋಗಿ ಆಯಿತು ವಾಯ್ತು. ಪಂಚಕೋಶಗಳಿಗಿಂತ ದೂರ. ಆದರೆ ಅದು ಯಾಂತ್ರಿಕವಾಗಿ ನಡೆಯುವಂಥದ್ದು ಸ್ವಾಮಿ, ಸಾಧನೆ ಅಲ್ಲ. ನೀವು ಧ್ಯಾನಕ್ಕೆ ಕೂತಾಗ ನಿಮ್ಮ ಪ್ರಯತ್ನದ ಮೂಲಕ ಸ್ವಾಮಿ ನೀವು ಒಳಗೆ ಬರೋದು. ಇಂದ್ರಿಯಗಳ ಮೂಲಕ ಏನು ಶಬ್ದ ಕೇಳುತ್ತದೆ, ಆ ಶಬ್ದದ ಮೂಲಕ ಒಳಗೆ ಬನ್ನಿ. ಕಣ್ಣಿನ ಮೂಲಕ ರೂಪ ಏನು ಕಾಣ್ತದೆ, ಆ ರೂಪದ ಮೂಲಕ ಆ ರೂಪ ಆತ್ಮನ ಕಡೆಗೆ ಬನ್ನಿ. ಹೊರ ಪ್ರಪಂಚದ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಪಂಚ ಇಂದ್ರಿಯಗಳ ಮೂಲಕ ಏನು ಸ್ಪಂದನ, ಏನು ವೇದನೆ, ಒಳಗೆ ಇವೆಲ್ಲವನ್ನು ಬೆಳಗುವ ಜ್ಯೋತಿ ನಾನು. ನನ್ನ ಸಾನ್ನಿಧ್ಯದಲ್ಲಿ ಬುದ್ಧಿ, ಬುದ್ಧಿಯ ಸಾನ್ನಿಧ್ಯದಲ್ಲಿ ಮನಸ್ಸು, ಮನಸ್ಸಿನ ಮೂಲಕ ಇಂದ್ರಿಯಗಳು, ಇವೆಲ್ಲವೂ ಸ್ವಾಮಿ ಎಲ್ಲಿವೆ? ನನ್ನಲ್ಲಿ. ನಾನೇ ಆಧಾರ.
ಆಧಾರ ಶಕ್ತಿ ನಾನೇ. ನನ್ನ ಸಾನ್ನಿಧ್ಯದಲ್ಲಿ ಆ ಮನಸ್ಸು ಬುದ್ಧಿ ಸ್ಪಂದಿಸುವಾಗ ನಾನು ಬೇರೆ, ಜಗತ್ತು ಬೇರೆ, ನಾನು ಬೇರೆ, ದೇಹ ಬೇರೆ, ನಾನು ಬೇರೆ, ನೀನು ಬೇರೆ, ಎಲ್ಲ ಬೇರೆ 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 ಅನ್ನುವಂಥದ್ದು ತೋರುವುದು ಸ್ವಾಮಿ ಮನಸ್ಸು ಕುಣಿದಾಗ. ಆ ಮನಸ್ಸಿನ ಪ್ರಶಾಂತತೆಗೆ ಪ್ರಯತ್ನ ಮಾಡಿ ಒಳಗೆ ಹೋಗಿ ಎಲ್ಲಿ ಹೋಗೋದು ನಾವು? ಮನಸ್ಸು ಬುದ್ಧಿಯ ತಳದಲ್ಲಿ ಯಾರು ಸ್ವಾಮಿ? ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ಮನಸ್ಸು ಬುದ್ಧಿಯ ತಳದಲ್ಲಿ ಯಾರ ಅಸ್ತಿತ್ವ? ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ ಯಾವುದದು? ಪರಮಾತ್ಮ. ಪರಮಾತ್ಮನಲ್ಲಿ ಮನಸ್ಸು ಬುದ್ಧಿ ಹೋಗಿ ನಿಂತಾಗ ಸ್ವಾಮಿ ಅಲೆಗಳಿಲ್ಲ, ತಳಮಳ ಇಲ್ಲ, ಸ್ಪಂದನ ಇಲ್ಲ, ಸಮಾಹಿತ ಧೀಹಿ, ಆ ಬುದ್ಧಿ ಪ್ರಶಾಂತವಾಗಿ ನಿಲ್ಲುವಂಥದ್ದು. ಇದು ಕೊನೆ ಘಳಿಗೆ. ಅಲ್ಲಿ ತನಕ ನಾವು ಹೋಗಿ ನಮ್ಮ ಸ್ವರೂಪದಲ್ಲಿ ನಿಂತೆವು, ಅಲುಗಾಡದ ಬುದ್ಧಿ ಎನ್ನುವ ರೀತಿಯಲ್ಲಿ ಸಮಾಹಿತವಾದ ರೀತಿಯಲ್ಲಿ ಬುದ್ಧಿ ನಿಂತಿತು, ಸಮಾಧಿ ಸ್ಥಿತಿ. ಗಂಟೆ ಕಟ್ಟಲೆ ಭಾವ ಸಮಾಧಿಯಲ್ಲಿ ಎಷ್ಟು ಸಂತರು, ಎಷ್ಟು ಮಹಾತ್ಮರು. ಅದಕ್ಕೇನು ಹೇಳಿ ಇಂಗ್ಲೀಷಲ್ಲಿ ಏನು ಹೇಳೋದು ನೀವು? ಟ್ರಾನ್ಸ್. ಟ್ರಾನ್ಸ್ ಟ್ರಾನ್ಸ್ ಅಂದ್ರೇನು? ಟ್ರಾನ್ಸೆಂಡೆಂಟಲ್. ಇಷ್ಟು ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ದಾಟಿದ ನನ್ನಲ್ಲೇ ನಾನಿರುವ ಸ್ಥಿತಿ, ಸ್ವಸ್ವರೂಪೇ ಅವಸ್ಥಾನಂ. ಪರಮಾತ್ಮನಲ್ಲೇ ಮನಸ್ಸು ಬುದ್ಧಿ ನಿಂತಾಗ ಬೇರೆ ಏನೂ ಗಲಾಟೆ ಇಲ್ಲ ಸ್ವಾಮಿ. ಆರಂಭದಲ್ಲಿ ಕಷ್ಟ ಆಗ್ತದೆ, ಆರಂಭದಲ್ಲಿ ಕಷ್ಟ ಆಗ್ತದೆ. ಯಾಕೆ ಇಷ್ಟು ದಿವಸ ನಾವು ಪ್ರಯತ್ನ ಮಾಡಿಲ್ಲ, ಒಳಗೆ ಹೋಗುವ ಪ್ರಯತ್ನವನ್ನೇ ಮಾಡಿಲ್ಲ. ಒಂದು ಕಡೆ ಕೂತ್ಕೊಂಡು ಆ ಇಂದ್ರಿಯಗಳನ್ನು ಹಿಡಿಯುವ ರೀತಿ, ಮನಸ್ಸನ್ನು ಪ್ರಶಾಂತಗೊಳಿಸುವ ರೀತಿ, ಮನಸ್ಸಲ್ಲಿ ಬಿದ್ದಿರುವ ಅಲೆಗಳನ್ನೆಲ್ಲ ತೆಗೆಯುವಂಥ ಪ್ರಯತ್ನ ಯಾವುದಕ್ಕೂ ಪ್ರಯತ್ನ ಮಾಡಿಲ್ಲ ಸರ್ ನಾವು. ಬೆಳಿಗ್ಗೆದ್ದೆವು ವ್ಯವಹಾರ ಪ್ರಪಂಚ, ವ್ಯವಹಾರ ಪ್ರಪಂಚದಲ್ಲಿ ಗೋಳಾಟ, ಗಲಾಟೆಯೋ ಗಲಾಟೆ. ಆ ಮನಸ್ಸನ್ನು ಕುಣಿಸ್ತಾನೇ ನಾವು ಬದುಕಿದ್ದು. ಆ ಮನಸ್ಸಿನ ಪ್ರಶಾಂತತೆಗೆ ನಾವು ಪ್ರಯತ್ನ ಮಾಡಿಲ್ಲ. ಯಾರು ಪ್ರಯತ್ನವನ್ನು ಮಾಡಿ ಒಳಗೆ ಹೋಗಿದ್ದಾರೋ ಯಾಕೆ ಸಿಗಲ್ಲ? ಯಾಕೆ ಸಿಗಲ್ಲ? ಮನಸ್ಸು ಬುದ್ಧಿಯನ್ನು ದಾಟಿ ಒಳಗೆ ಹೋದಾಗ ಆತ್ಮನ್ಯೇವ ನಿಮ್ಮ ಸ್ವರೂಪದಲ್ಲಿ ನೀವು ನಿಂತಾಗ ಏನು ಆನಂದ ಪ್ರಶಾಂತತೆ ಸಿಗ್ತದೆ, ಯಾರಿಗೆ ಸಿಗಲ್ಲ? ಯಾಕೆ ಸಿಗಲ್ಲ? ನಾವು ಪ್ರಯತ್ನ ಮಾಡಿಲ್ಲ ಸ್ವಾಮಿ. ಯಾವ ರೀತಿಯ ಕಷ್ಟದ ಪ್ರಯತ್ನ ನಾವು ಮಾಡಿಲ್ಲ. ಅಲ್ಲ, ನಿಜವಾಗಿ ಹೇಳಬೇಕಂದ್ರೆ ಅದು ಕಷ್ಟ ಅಲ್ಲ. ಏನು ಹೇಳಿ, ನಮ್ಮ ಅದಕ್ಕೇನು ಹೆಸರು ಹೇಳಿ, ನಮ್ಮ ಮನೆಯಲ್ಲೂ ಅಷ್ಟೇ, ನಮ್ಮ ಸೂಟ್ ಕೇಸಲ್ಲೂ ಅಷ್ಟೇ, ನಮ್ಮ ಮನಸ್ಸಲ್ಲೂ ಅಷ್ಟೇ ಸ್ವಾಮಿ. ಬೇಡಾದ ಕಸಗಳೆಷ್ಟು ಸ್ವಾಮಿ. ಮನೆಯಲ್ಲೆಲ್ಲ ವಸ್ತುಗಳನ್ನು ತಂದು ಹಾಕ್ಕೊಂಡವ್ರು ಯಾರು? ನಾವೇ. ಕೊನೆಗೆ ಹೇಳೋದೇನು? ಅಲ್ಲ, ಇಷ್ಟೆಲ್ಲ ಯಾಕೆ ತಂದು ಹಾಕ್ಕೊಂಡದ್ದು? ಯಾರು? ಹೊರಗಿನವ್ರು ಯಾರು ತಂದು ಬಿಸಾಕಿದ್ದ? ಎಲ್ಲ ವಸ್ತುಗಳನ್ನು ತಂದು ಹಾಕ್ಕೊಂಡದ್ದು ನಾವೇ ಸ್ವಾಮಿ. ಅಲ್ಲಿ ಇಷ್ಟೆಲ್ಲ ಬೇಕಾ? ಯಾರು ತಂದು ಹಾಕಿದ್ದು? ನಾವೇ. ಒಂದೊಂದಾಗಿ ಹೊರಗೆ ಹಾಕು. ಅದೇ ರೀತಿ ಸ್ವಾಮಿ ನಮ್ಮ ಮನಸ್ಸಲ್ಲಿ ಎಷ್ಟು ಆಲೋಚನೆಗಳು, ಎಷ್ಟು ಅಲೆಗಳು, ಎಷ್ಟು ಹೊಲಸು. ಎಲ್ಲವನ್ನು ಶಾಂತ ಮಾಡು, ಎಲ್ಲವನ್ನು ಶಾಂತ ಮಾಡು ಸ್ವಾಮಿ. ಮನಸ್ಸು ಬುದ್ಧಿ ಹಿಂದಿರುವ ನಮ್ಮ ಮನಸ್ಸು ಬುದ್ಧಿಯನ್ನು ಬೆಳಗುವ ಪರಮಾತ್ಮ ಶಿವ ಕಾಯ್ತಾ ಇದ್ದಾನೆ. ಕಾಯ್ತಾ ಇರುವುದಂದ್ರೇನು? ಇಷ್ಟು ಜೀವರಾಶಿಗಳು ಹುಟ್ಟುತ್ತಾನೇ ಇವೆ, ಸಾಯ್ತಾನೇ ಇವೆ,
ಹುಟ್ಟಾನೇವೆ ಸಾಯ್ತಾನೇವೆ. ಇಷ್ಟೆಲ್ಲ ಹುಟ್ಟು ಸಾವನ್ನವ ರೀತಿಯಲ್ಲಿ ಬೇಕಾದಷ್ಟು ಜೀವರಾಶಿಗಳು ಬಂದು ಹೋಗ್ತಾ ಇದ್ದರೂ ಒಬ್ಬನಾದರೂ ಆ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ದಾಟ ಒಳಗೆ ಬರ್ತಾನೆ. ಪರಮಾತ್ಮ ಕಾಯ್ತಾ ಇರ್ತಾನಂತೆ ಸ್ವಾಮಿ. ನಮ್ದೇನು ಹೇಳಿ, ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ಮಧ್ಯಸ್ತಾವತ್ ವಿತ್ತಾಸಕ್ತಃ. ಸ್ವಾಮಿ 87 ದಾಟಿತು. ನೆಕ್ಸ್ಟ್ ಜನ್ಮದಲ್ಲಿ ನೋಡೋಣ ಕಣೋ ತಮ್ಮ, ಈ ಜನ್ಮ ವ್ಯರ್ಥ ಆಯ್ತಲ್ಲೋ. ಅಲ್ಲ, ಆರಂಭದಲ್ಲೆಲ್ಲ ಮನಸ್ಸಿತ್ತು ಸ್ವಾಮೀಜಿ, ಮಾಡಬೇಕು ಅಂತೆಲ್ಲ ಮನಸ್ಸಿತ್ತು. ಯಾರು ನಿನಗೆ ಮಾಡಬೇಡ ಅಂದದ್ದು? ಸ್ವಾಮೀಜಿ ನೀವು ಹೇಳಿ ಸ್ವಾಮಿ, ಏನು ಹೇಳು? ಆ ಮನಸ್ಸು ಅಂಥದ್ದಕ್ಕೆ ಒಳಗೆ ಬರಬೇಕನ್ನುವ ರೀತಿಯ ಪ್ರಯತ್ನಕ್ಕೆ ಏನು ಮಾಡಿದರೂ ಮನಸ್ಸು ಜಗ್ಗಲ್ವೇ? ಸತ್ಯ ಹೇಳ, ನಮಗೆ ಆ ಒಳಗೆ ಮನಸ್ಸು ಬುದ್ಧಿಯನ್ನು ಪ್ರಶಾಂತವಾಗಿ ನಿಲ್ಲಿಸಿಕೊಂಡು ಆ ನಿಜವಾದ ಆನಂದ ಶಾಂತಿಯನ್ನು ನಾವು ಅನುಭವಿಸಲಿಲ್ಲ ಸ್ವಾಮಿ. ಅದರ ಸ್ವಲ್ಪ ಆದರೂ ಅನುಭವ, ಒಂದು ಲೇಷ ಮಾತ್ರ ಅನುಭವ ಏನಾದರೂ ಸಿಕ್ಕಿದ್ದಿದ್ದರೆ ಮತ್ತೆ ಆ ಕಡೆ ಹೋಗ್ತೇವೆ ನಾವು, ಮತ್ತೆ ಹೊರಗಿನ ವಿಷಯಗಳಿಗೆ ಮತ್ತೆ ಬಲಿ ಬೀಳ್ತೇವೆ ಸ್ವಾಮಿ. ನಾವು ಬೀಳಲ್ಲ. ಒಳಗಿನ ಆನಂದ ಶಾಂತಿ ನಮಗೆ ಪ್ರಾಪ್ತಿ ಆಗಲಿಲ್ಲ ಸ್ವಾಮಿ. ಅದರ ಅರ್ಥ ಏನು? ಆ ರೀತಿ ಮನಸ್ಸನ್ನು ನಿಲ್ಲಿಸಿಕೊಳ್ಳುವ ಗೋಜಿಗೆ ಹೋಗಲಿಲ್ಲ. ನಮ್ಮ ದೇಶ ಅಂತಲ್ಲ, ಪರದೇಶದಲ್ಲೂ ಸಂತರಿದ್ದಾರೆ, ಎಲ್ಲ ದೇಶದಲ್ಲೂ ಸಂತರಿದ್ದಾರೆ. ಸಂತರನ್ನು ಶಬ್ದಕ್ಕೇನರ್ಥ? ಯಾರು ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಒಳಗೆ ತಂದು ಪ್ರಶಾಂತವಾಗಿ ನಿಲ್ಲಿಸಿಕೊಂಡು ತನ್ನ ಸ್ವರೂಪದಲ್ಲಿ ನಿಂತಿದ್ದಾನೋ, ದೇಹ ಮನಸ್ಸು ಬುದ್ಧಿಗಳಲ್ಲಿ ನಾನನ್ನುವ ಭ್ರಾಂತಿಯನ್ನು ಬಿಟ್ಟಿದ್ದಾನೋ ಸಂತ, ಸದ್ಗುರು, ಮಹಾತ್ಮ. ಪ್ರತಿಯೊಂದು ಶತಮಾನಗಳು ಸಂತರು ಬೇಕಾದಷ್ಟು ಜನ ಆಗಿ ಹೋಗ್ತಾರೆ ಸ್ವಾಮಿ. ನಾವೆಲ್ಲ ತಿಳ್ಕೊಂಡದ್ದೇನು, ಎಲ್ಲೋ ಕಾಲೇಜಲ್ಲಿ ಏನೋ ಕೋರ್ಸ್ ಮಾಡೋದ್ರಿಂದ ಇದೆಲ್ಲ ಸಿಗ್ತದೆ. ಕಾಲೇಜ್ ಸಿಲೆಬಸ್ಸಲ್ಲಿದ್ದಿಲ್ಲ, ಯೂನಿವರ್ಸಿಟಿಯಲ್ಲಿದ್ದಿಲ್ಲ. ಒಳಗೆ ಹೋಗುವ ಪ್ರಯತ್ನ ಅನ್ನುವಂಥದ್ದೇನುಂಟು, ಅದಕ್ಕನ್ನೋದು ಸ್ವಾಮಿ ಭಕ್ತಿ. ಆ ಒಳಗೆ ಹೋಗುವ ಪ್ರಯತ್ನ ಅನ್ನುವಂಥದ್ದನ್ನು ಮಾಡಿದವರು ಎಲ್ಲರೂ ಕೂಡ ಸಂತರು, ಮಹಾತ್ಮರು, ಎಲ್ಲರೂ ಕೂಡ ಆರಂಭದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೋ. ಧ್ಯಾನ ಅಂತಂತೇವೆ, ಒಂದು ಕಡೆ ಆರಂಭದಲ್ಲಿ ಪ್ರಯತ್ನ ಮಾಡಿ, ಒಂದು ಕಡೆ ಅರ್ಧ ಗಂಟೆ ಕೂತಲ್ಲಿ ಏಳುವುದಿಲ್ಲ ಅನ್ನುವ ರೀತಿಯಲ್ಲಿ ಸಂಕಲ್ಪ ಮಾಡಿ ಕೂತ್ಕೊಳ್ಳಿ. ಅರ್ಧ ಗಂಟೆ ಕೂತಲ್ಲಿಂದ ಏಳಲ್ಲ. ಎಲ್ಲಿ? ಟಿ ವಿ ಮುಂದೆ ಅಲ್ಲ, ಪೇಪರ್ ಓದ್ತಾ ಅಲ್ಲ, ಏನೇನೂ ಇರಬಾರ್ದು ಸ್ವಾಮಿ. ಒಂದು ಕಡೆ ಕಣ್ಣು ಮುಚ್ಚಿಕೊಂಡು ಕೂತಲ್ಲಿಂದ ಏಳಲ್ಲ, ಮನಸ್ಸನ್ನು ಒಂದು ಕಡೆ ನಿಲ್ಲಿಸುವುದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಅರ್ಧ ಗಂಟೆ ಏನು ಕೂತಲ್ಲಿಂದ ಏಳಲ್ಲ, ಪ್ರಯತ್ನ ಮಾಡಿ. ಆವಾಗ ಗೊತ್ತಾಗುತ್ತೆ ಸ್ವಾಮಿ. ಸ್ವಾಮೀಜಿ ಅರ್ಧ ಗಂಟೆ ಅಂದರೆ ಎಷ್ಟು ಉದ್ದ ಸ್ವಾಮಿ? ಅದು ಉದ್ದ ಅಂದ್ರೇನು? ನಮಗೆ ಹೇಳಬೇಕು, ಕೂತಲ್ಲಿ ಕೂಡೋಕ್ಕಾಗಲ್ಲ. ಅಷ್ಟು ಸುಲಭ ಅಲ್ಲ ಸ್ವಾಮಿ. ಮನಸ್ಸನ್ನು ಒಂದು ಕಡೆ ನಿಲ್ಲಿಸುವುದನ್ನುವಂಥದ್ದಿದೆಲ್ಲ ಹೊರಗಿನ ಆಸಕ್ತಿಗಳು ಯಾವುದಿರಬಾರ್ದು. ಮಲಗಿದೋದುಗನ ಕೈ ಹೊತ್ತಗೆಯು ನಿದ್ದೆಯಲ್ಲಿ ಕಳಚಿ ಬೀಳುವುದು ಪಕ್ವ ಫಲವಂತು ತರುವಿಂ.
ಇಳೆಯ ಸಂಬಂಧಗಳು ಸಂಕಲ್ಪ ನಿಯಮಗಳು ಸಡಿಲುವು ಬಾಳ್ಮಾಗೆ. ನಾವು ಬದುಕಲ್ಲಿ ಬೆಳಿಬೇಕು ಸ್ವಾಮಿ. ಬೆಳೆಯೋದಂದ್ರೇನು? ನನ್ನದು ನನ್ನವರು ನನ್ನದು ನನ್ನವರು ಏನೆಲ್ಲ ಮಾಡಿಕೊಂಡದ್ದುಂಟು, ತನ್ನಿಂದ ತಾನಾಗಿ ಅದರಲ್ಲಿ ಆಸಕ್ತಿ ಹೋಗಬೇಕು, ತನ್ನಿಂದ ತಾನಾಗಿ. ಅದರ ಅರ್ಥ ಏನು? ಅಂತರ್ಮುಖವಾಗಬೇಕು. ಅಂತರ್ಮುಖವಾಗೋದಂದ್ರೇನು? ಮನಸ್ಸು ಬುದ್ಧಿಯಲ್ಲಿ ಪರಮಾತ್ಮನ ವಿಚಾರ, ಪರಮಾತ್ಮನಲ್ಲಿ ನಿಲ್ಲುವಂಥ ಒಂದು ಸಾಧನೆ, ಅದನ್ನು ಬಿಟ್ಟು ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ. ಆ ರೀತಿ ಮನಸ್ಸನ್ನು ಒಳಗೆ ತರುವಂಥ ಪ್ರಯತ್ನ ಸ್ವಾಮಿ. ನಿಮಗೆ ಗೊತ್ತಾಗುತ್ತೆ, ಸಾಧನೆ ಮಾಡ್ತಾ ಮಾಡ್ತಾ ಹೋಗಬೇಕಾದ್ರೆ ಆ ಮನಸ್ಸು ಎಷ್ಟು ಗಲಾಟೆ ಮಾಡ್ತದೆ, ಕೆರಳುತ್ತದೆ, ಒಂದು ಕಡೆ ಕೂತ್ಕೊಳ್ಳಿಕ್ಕೂ ಬಿಡಲ್ಲ. ಮತ್ತೆ 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 ಶನೈಹಿ ಉಪರಮೇತ್ ಬುದ್ಧಿಯ ಧೃತಿ ಗೃಹೀತಯ. ಬುದ್ಧಿಯ ಮೂಲಕ ನಿರ್ಧಾರ ಮಾಡಿ ಆಗಿದೆ, ಕೂತಲ್ಲಿಂದ ಏಳಲ್ಲ. ಆ ರೀತಿಯಲ್ಲಿ ಮನಸ್ಸನ್ನು ಮತ್ತೆ ಮತ್ತೆ ಎಳೆದು ಒಳಗೆ ಕಟ್ಟಿಕೊಳ್ಬೇಕು. ಮನಸ್ಸು ಬುದ್ಧಿ ಒಳಗೆ ನಿಂತಷ್ಟು, ಮನಸ್ಸು ಬುದ್ಧಿ ಹೊರಗಿನ ವಿಷಯಗಳನ್ನು ಬಿಟ್ಟಷ್ಟು, ಮನಸ್ಸು ಬುದ್ಧಿ ಪ್ರಶಾಂತವಾದಷ್ಟು ಸ್ವಾಮಿ ನಿಮ್ಮ ಅನುಭವ. ಸ್ವಾಮೀಜಿ ಏನು ಆನಂದ ಇದೆ! ಎಲ್ಲಿ? ನಾಮಸ್ಮರಣೆ, ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ಒಳಗೆ 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 ಹೋಗಿ ಪ್ರಶಾಂತವಾಗಿ ನಿಂತಾಗ, ಅಲೆರಹಿತವಾಗಿ ಮನಸ್ಸು ಬುದ್ಧಿ ನಿಂತಾಗ ಯದ್ಗತ್ವಾನ ನಿವರ್ತತೆ. ಯಾವ ಅನುಭವವನ್ನು ಪಡೆದವರು ಮತ್ತೆ ಹಿಂದೆ ಬರಲಿಲ್ಲ ಸ್ವಾಮಿ. ಆ ರೀತಿಯಲ್ಲಿ ಸಂತೋಷವಾದ ರೀತಿಯಲ್ಲಿ ಇದ್ದವರು ಮತ್ತೆ ಹಿಂದೆ ಬರಲಿಲ್ಲ. ಮತ್ತೆ ಬೇಕು, ಪುನಃ ಬೇಕು. ಆನಂದ ಅನ್ನುವ ಶಾಂತಿಯನ್ನು ಗಳಿಸುವುದಕ್ಕಾಗಿ ಆ ಮನಸ್ಸು ಬುದ್ಧಿಯನ್ನು ಹಿಡಿದು ಒಳಗೆ 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 ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನಿಂತಷ್ಟು ಆನಂದ ಶಾಂತಿಯೇ ಬೇರೆ ಸ್ವಾಮಿ. ಭಗವಂತನ ಈ ಜಗತ್ತು ಪ್ರತಿಯೊಬ್ಬರಿಗೂ ಅವಕಾಶವನ್ನು ಕೊಡ್ತದೆ. ಇಂದ್ರಿಯಗಳನ್ನು, ಮನಸ್ಸನ್ನು ಹಿಡಿದು ಒಳಗೆ ಬಾ ಅನ್ನುವ ರೀತಿಯಲ್ಲಿ ಕರೀತದೆ. ನಾವು ಕಿವಿ ಕೊಡಲ್ಲ ಸ್ವಾಮಿ, ನಾವು ಆ ಕಡೆ ಗಮನ ಹರಿಸಲ್ಲ. ನಾವೇನು ಹೇಳೋದು? ಭಗವಂತ ಯಾಕೆ ಸ್ವಾಮಿ ನಮಗೆ ಕಾಣಲ್ಲ? ಭಗವಂತ ಯಾಕೆ ದೇವರು ಕಾಣಲ್ಲ? ದೇವರು ಯಾಕೆ ಕಾಣಲ್ಲ, ಭಗವಂತ ಯಾಕೆ ಕಾಣಲ್ಲ ಅನ್ನುವ ರೀತಿಯಲ್ಲಿ ನಾವು ಗಲಾಟೆ ಮಾಡ್ತೇವೆ ವಿನಃ ನನ್ನ ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ನಾನು ಯಾಕೆ ಒಳಗೆ ಹೋಗಲ್ಲ? ನನ್ನ ಈಗ ನೋಡಬೇಕು ಅಂತ ಅನ್ನೋದಕ್ಕೆ ಕಣ್ಣು, ಕೇಳಬೇಕನ್ನುವುದಕ್ಕೆ ಕಿವಿ, ಮುಟ್ಟುವುದಕ್ಕೆ ಚರ್ಮ, 5 ಇಂದ್ರಿಯಗಳು ಅದು ಹೊರಗೆ ಹೋಗುವಂಥವು. ಒಳಗಿತ ಮನಸ್ಸನ್ನು ಪ್ರಶಾಂತವಾಗಿಟ್ಕೋ, ಅಲ್ಲ, ಮನಸ್ಸನ್ನು ಪ್ರಶಾಂತವಾಗಿಟ್ಕೋ. ಆ ಮನಸ್ಸು ಪ್ರಶಾಂತವಾಗಿ ನಿಲ್ಲುವಂಥ ಸಂದರ್ಭ ಈಗ ಎಷ್ಟೋ ಕಡೆ ವಿಪಶ್ಯನ ಅಂತ ನೀವು ಕೇಳಿರ್ಬೋದು. ವಿಪಶ್ಯನ ಅಂಥೇಳಿ, ಪಶ್ಯನ ಅಂದರೆ ನೋಡೋದು, ವಿಪಶ್ಯನ ವಿಶೇಷವಾದ ರೀತಿಯಲ್ಲಿ ನಿಮ್ಮಲ್ಲೇ ನೀವು ನಿಂತು ನಿಮ್ಮ ಸ್ವರೂಪದಲ್ಲಿ ನಿಲ್ಲುವ ಪ್ರಯತ್ನ ಎಷ್ಟೋ ಕಡೆ ನಡೀತದೆ. ಉತ್ತರ ದೇಶದಲ್ಲಿ ತುಂಬ ವಿಪಶ್ಯನ ಅನ್ನುವಂಥೇಳಿ ಬೌದ್ಧ ಭಿಕ್ಷುಗಳು ಅವರು ಒಳಗೆ ಹೋಗಿ ತಮ್ಮ ಸ್ವರೂಪದಲ್ಲೇ ನಿಂತು 10-15 ದಿವಸ ಪ್ರಯತ್ನ ಮಾಡ್ತಾರೆ. ಮಾತಾಡಲಿಕ್ಕಿಲ್ಲ, ಮೊಬೈಲ್ ತಕ್ಕೊಂಡು ಹೋಗುವ ಹಾಗಿಲ್ಲ. ನಿಮಗೆ ಸರಿಯಾದ ರೀತಿಯಲ್ಲಿ ಊಟ ಬರ್ತದೆ. ಯಾರು ತಂದು ಕೊಡ್ತಾರೆ ಅದು ಕಾಣೋದಿಲ್ಲ, ತಂದಿಡ್ತಾರೆ, ತಟ್ಟೆ ತಗೊಂಡು ಹೋಗ್ತಾರೆ. ನೀವು ಒಳಗೆ ಕೂತರೆ 10 ದಿವಸ 15 ದಿವಸ ನೀವು ಮಾತ್ರ. ಎಲ್ಲಿ? ಕೋಣೆ ಒಳಗೆ. ಏನು ಮಾಡು ಸ್ವಾಮಿ? ಅದೇ
ನಿಮ್ಮ ಮನಸ್ಸನ್ನು ನೋಡಿಕೊಳ್ಳುವಂಥ ಒಂದು ಪರಿಸ್ಥಿತಿ, ನಿಮ್ಮ ಮನಸ್ಸನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವುದಕ್ಕೊಂದು ಅವಕಾಶ. ಆ ಮನಸ್ಸನ್ನು ಪ್ರಶಾಂತವಾಗಿ ನಿಲ್ಲಿಸಿಕೊಳ್ಳುವುದಕ್ಕಾಗಿ ಭಜನೆ, ಭಕ್ತಿ, ನಾಮಜಪ ಮಾಡಿಕೊಂಡು 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 ಒಳಗೆ ನಿಲ್ಲಿ. ಆನಂದವೇ ಬೇರೆ ಸ್ವಾಮಿ, ಆನಂದವೇ ಬೇರೆ. 10 ದಿವಸ 15 ದಿವಸ ಪ್ರಯತ್ನ ಮಾಡಿ ಒಳಗೆ ಪ್ರಶಾಂತವಾಗಿ ಇಟ್ಟುಕೊಂಡ ನಂತರ ಹೊರಗೆ ಬಂದ ಮೇಲೆ ಯಾರ ಹತ್ರ ಮಾತಾಡಲಿಕ್ಕೂ ಮನಸ್ಸಾಗಲ್ಲ ಸ್ವಾಮಿ. ಮತ್ತೆ ಮೊಬೈಲಲ್ಲಿ ಎಲ್ಲೋ ಫೋನ್ ಮಾಡಬೇಕು, ಮನಸ್ಸು ಕೇಳಲ್ಲ ಸ್ವಾಮಿ. ಅದಕ್ಕೆ ಅಭ್ಯಾಸ ಆಗಿದೆ, ಒಳಗೆ ಪ್ರಶಾಂತವಾಗಿ ನಿಂತ್ಕೊಂಡು ಅಭ್ಯಾಸ ಆಗಿದೆ. ಆದ್ದರಿಂದ ಮತ್ತೆ ಬರ್ತೇನೆ, ಮತ್ತೆ ನಿಮ್ಮ ಕೋರ್ಸ್ ಯಾವಾಗ ಇದೆ ಮತ್ತೆ ಬರ್ತೇನೆ. ಆ ಕೋರ್ಸ್ ಯಾರು ಮಾಡಿರ್ತಾರೋ ಅವರೇ ಮತ್ತೆ ಬರೋದು, ಆ ಅನುಭವವನ್ನು ಅದಕ್ಕಾಗಿ ಬರೋದು. ಮನಸ್ಸಿನ ಪ್ರಶಾಂತತೆಯನ್ನು ಅನುಭವಿಸಿ ಮನಸ್ಸು ಬುದ್ಧಿಯ ಹಿಂದೆ ಪರಮಾತ್ಮನ ಜೊತೆಯಲ್ಲಿರುವ ಒಂದು ಅವಕಾಶ ವಿಪಶ್ಯನ. ನಮ್ಮ ಹಿರಿಯರು ಅವರವರ ಮನೆಯಲ್ಲೇ ಮಾಡಿಕೊಂಡ್ರು, ದೂರ ಹೋಗಲಿಲ್ಲ. ಅವರವರ ಮನೆಯಲ್ಲೇ ಸ್ವಾಮಿ. ಎಲ್ಲಕ್ಕೂ ಸಮಯ ಉಂಟು, ಸಮಯ ಸಂದರ್ಭ ಅದನ್ನು ನಾವು ಮಾಡಿಕೊಳ್ಬೇಕು ಸ್ವಾಮಿ. ಇದು ಅರ್ಧ ಗಂಟೆ, ಇದು 1 ಗಂಟೆ, ಇದಕ್ಕಾಗಿ ನಮ್ಮ ಮನಸ್ಸನ್ನು ನಾನಾಗಿ ನೋಡಿಕೊಳ್ಳುವುದಕ್ಕಾಗಿ. ಆ ಮನಸ್ಸಿನ ಕೊಳಕು ಏನೆಲ್ಲ ಉಂಟು ಅದನ್ನು ನಾನಾಗಿ ನೋಡಿಕೊಳ್ತೇನೆ, ಮನಸ್ಸಿಂದ ತೆಗೆದು ಹಾಕ್ತೇನೆ, ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ತೇನೆ ಸ್ವಾಮಿ. ಧ್ಯಾನ ಅಂತ ನಾವು ಹೇಳೋದು ಗೀತೆಯ ಪ್ರಕಾರ ಪರಮಾತ್ಮನ ಕಡೆಗೆ ಹೋಗುವ ಪ್ರಯತ್ನ, ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಅಂತರ್ಮುಖವಾಗಿಟ್ಟುಕೊಳ್ಳುವ ಪ್ರಯತ್ನ, ನನ್ನ ಸ್ವರೂಪದಲ್ಲಿ ನಿಲ್ಲುವ ಪ್ರಯತ್ನ. ಯಾರಿಗೆ ಬೇಡ? ನೀವಾಗಿ ನಿಮ್ಮ ಇಷ್ಟ ದೇವತೆ ಯಾರಿದಾನೋ, ನೀವು ಶಿವನ ಭಕ್ತನಾದರೆ ನಮಃ ಶಿವಾಯ, ಕೃಷ್ಣನ ಭಕ್ತನಾದರೆ ನಮೋ ನಾರಾಯಣಾಯ. ಒಂದು ಮಂತ್ರ ಅನ್ನುವಂಥದ್ದು ಸಾಕು ಸ್ವಾಮಿ ಆ ಮನಸ್ಸನ್ನು ಒಳಗೆ ತರುವುದಕ್ಕಾಗಿ. ಆ ಒಂದು ಮಂತ್ರದ ಮೂಲಕ ಮನಸ್ಸು ಪ್ರಶಾಂತವಾಗಿ ಒಳಗೆ 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 ಬರ್ತಾ ತನ್ನ ನೋವು ಬೇನೆಗಳನ್ನೆಲ್ಲ ಮರೆಯುತ್ತದೆ, ಪ್ರಶಾಂತತೆಗೆ ಹೋಗ್ತದೆ. ಅಲ್ಲಿ ಎಚ್ಚರವಾಗಿರಬೇಕಂದ್ರೇನು, ಆ ಮನಸ್ಸಿಗೆ ಕೆಲಸವನ್ನು ಕೊಡುವಂತಹದ್ದು, ಮನಸ್ಸಿಗೆ ಕೆಲಸವನ್ನು ಕೊಡುವಂತಹ ರೀತಿ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನುವ ಜಡವಾದ ಈ ದೇಹವನ್ನು, ಈ ಉಪಾಧಿಗಳನ್ನು ಚೇತನಗೊಳಿಸುವ ಜ್ಯೋತಿ ನಾನು, ಚೇತನಗೊಳಿಸುವ ಜ್ಯೋತಿ ನಾನು, ಜ್ಯೋತಿ ಸ್ವರೂಪ ನಾನು. ಶರೀರ ಮನಸ್ಸು ಬುದ್ಧಿಗಳಿಗೆ ಸಂಬಂಧಪಟ್ಟವನಲ್ಲ. ಆ ದೇಹ ಮನಸ್ಸು ಬುದ್ಧಿಗಳಿಗಿನ್ನೂ ದಾಟಿ ತನ್ನ ಸ್ವರೂಪದಲ್ಲೇ ನಿಲ್ಲುವ ಹಾಗೆ ಒಳಗೆ ಒಳಗೆ ಒಳಗೆ. ಒಂದೊಂದು ಸಲ ಅರ್ಧ ಗಂಟೆ 1 ಗಂಟೆ ಆಗುವಾಗ ಎಚ್ಚರ ಆಗ್ತದೆ, ಒಂದೊಂದು ಸಲ ಅರ್ಧ ಗಂಟೆ 1 ಗಂಟೆ ಅಲ್ಲ 2-3 ಗಂಟೆ ಆದರೂ ಎಚ್ಚರ ಆಗಲ್ಲ ಸ್ವಾಮಿ. ಏನು ತೊಂದರೆ ಇಲ್ಲ, ಪ್ರಪಂಚ ಎಲ್ಲೂ ಹೋಗಲ್ಲ. ಮನಸ್ಸು ಬುದ್ಧಿ ಕುಣಿದ್ರಷ್ಟೇ ಸ್ವಾಮಿ ಜಗತ್ತಿಗೆ ನಾವು ಬರೋದು. ಆ ಮನಸ್ಸು ಬುದ್ಧಿ ಪ್ರಶಾಂತವಾಗಿ ಒಳಗೆ ನಿಂತಿತು ಭಗವಂತನ ಜೊತೆಯಲ್ಲಿ. ಆ ಮನಸ್ಸು ಪ್ರಯತ್ನವನ್ನು ಮಾಡುವಾಗ ಒಳಗೆ ನಿಲ್ಲಿಲ್ಲ ಅಂತಂದರೆ ಮರಳಿ ಯತ್ನವ ಮಾಡು, ಅಭ್ಯಾಸ ಯೋಗವನ್ನು ಮಾಡು. ಆ ರೀತಿಯಲ್ಲಿ ಪ್ರಯತ್ನವನ್ನು ಮುಂದುವರಿಸಿ ಒಂದು ದಿವಸ ಜಯವಾಗ್ತದೆ, ಒಂದು ದಿವಸ ಪೂರ್ತಿಯಾಗಿ ಮನಸ್ಸು ನಿಲ್ತದೆ, ಪರಮಾತ್ಮನಲ್ಲೇ ನಿಲ್ತದೆ.
ನಾವೆಲ್ಲ ದೇವಸ್ಥಾನಕ್ಕೆ ಹೋಗುವಾಗ ದೇವಸ್ಥಾನಗಳಲ್ಲಿ ನೀವು ನೋಡಿರ್ಬೋದು, ತುಂಬ ಗಲಾಟೆ ಮಾಡ್ತಾರೆ ಸ್ವಾಮಿ. ಶಂಖ, ಜಾಗಟೆ, ನಗಾರಿ, ವಾಲಗ, ಏನೆಲ್ಲ ಗಲಾಟೆ. ಅಷ್ಟು ಗಲಾಟೆ ಆಗುವಾಗಲ್ವ ನಿಮ್ಮ ಮನಸ್ಸಿಗೆ ಬೇರೆ ದಾರಿ ಇಲ್ಲ ಸ್ವಾಮಿ, ನಿಲ್ತದೆ. ಅದು ನಿಲ್ಲೋದಂದ್ರೇನು? ಅದಕ್ಕೆಲ್ಲೂ ಹೋಗ್ಲಿಕ್ಕಾಗಲ್ಲ. ತುಂಬ ಗಲಾಟೆ ಮಾಡುವಾಗ ಮನಸ್ಸು ಒಂದು ಕಡೆ ನಿಲ್ತದೆ ಸ್ವಾಮಿ. ಅದಕ್ಕೆ ಸರಿಯಾಗಿ ಎದುರಲ್ಲಿ ಪರಮಾತ್ಮನ ಮೂರ್ತಿ, ಮಂಗಳಾರತಿ. ಪರಮಾತ್ಮನ ಮೂರ್ತಿ, ಮಂಗಳಾರತಿ ಒಂದೇ ಕಡೆ ಗಮನ ಇಟ್ಟು ಅಷ್ಟು ಗದ್ದಲ ಅನ್ನುವ ರೀತಿಯಲ್ಲಿ ನಡಿಬೇಕಾದ್ರೆ ಮನಸ್ಸು ನಿಲ್ತದೆ. ಮನಸ್ಸು ನಿಲ್ತದೆ. ಇವಾಗ ಆಲೋಚನೆ ಮಾಡಿ, ಯಾವ ಕಾರಣಕ್ಕಾಗಿ ನಾವು ದೇವಸ್ಥಾನಕ್ಕೆ ಹೋಗೋದು? ಯಾವ ಕಾರಣಕ್ಕಾಗಿ ನಾವು ದೇವಸ್ಥಾನಕ್ಕೆ ಹೋಗೋದು? ನಮ್ಮಲ್ಲಿ ನಾವು ಒಳಗೆ ಬರುವುದಕ್ಕಾಗಿ, ನಮ್ಮ ಸ್ವರೂಪದಲ್ಲಿ ಒಳಗೆ ನಿಲ್ಲುವುದಕ್ಕಾಗಿ. ಅಷ್ಟೆಲ್ಲ ಗದ್ದಲ ಸ್ವಾಮಿ, ಗಲಾಟೆ. ಗೊತ್ತಿಲ್ಲದ ಹಾಗೆ ಒಳಗೆ ಹೋಗ್ತೇವೆ. ಆ ಆನಂದ ಅನ್ನುವಂಥದ್ದು ಬಹುಶಃ ಒಂದು ಅರ್ಧ ನಿಮಿಷ, ಒಂದು ನಿಮಿಷ ಏನೋ ಸ್ವಲ್ಪ ಸಿಕ್ಕಿರಬಹುದು. ಎಲ್ಲ ನೋವು ಬೇನೆಗಳನ್ನು ಕೆಳಗೆ ಹಾಕಿ ಆ ಮನಸ್ಸು ಪ್ರಶಾಂತವಾಗಿ ಹಗುರವಾಗಿ ಒಳಗೆ ನಿಂತಾಗ ಏನು ಆನಂದ ಅನುಭವಿಸಿದ್ದೀರಿ. ಅದಕ್ಕೆ ಸ್ವಾಮಿ ಮತ್ತೆ ಹೋಗೋದು ನಾವು. ಆದ್ದರಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗೋದು ನಾವು. ಅಲ್ಲಿ ಮಂಗಳಾರತಿ ಆಗ್ತದೆ. ಏನೆಲ್ಲ ಶಬ್ದಗಳು, ಗಲಾಟೆ ಕಣ್ಣು ಮುಚ್ಚಿ ನಿಲ್ಲೋರು ಎಷ್ಟೋ ಜನ, ಕಣ್ಣು ತೆರೆದು ಮಂಗಳಾರತಿಯನ್ನು ನೋಡೋರು ಎಷ್ಟೋ ಜನ. ಆದರೆ ಒಂದಂತೂ ಸತ್ಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದೈದು ಹೊರಗೆ ಹೋಗುವ ದ್ವಾರಗಳು ಅದೆಲ್ಲ ಕ್ಲೋಸ್. ಹೊರಗೆ ಹೋಗುವ ದ್ವಾರಗಳೇ ಎಲ್ಲ ಮುಚ್ಚಿದಾಗ ಮನಸ್ಸಿನ ಕಥೆ ಏನು? ಒಳಗೆ ಆ ಮನಸ್ಸು ಇರೋದಲ್ಲಿ ಭಗವಂತನಲ್ಲಿ. ಆ ಮನಸ್ಸಿನ ಅನುಭವ ಏನು? ಸ್ವಾಮೀಜಿ, ಮಂಗಳಾರತಿಗೆ ಬನ್ನಿ ಸ್ವಾಮಿ, ಪರಮಾತ್ಮನ ಸಾನ್ನಿಧ್ಯದಲ್ಲಿ ಮಂಗಳಾರತಿಯನ್ನು ನೋಡಿ ಸ್ವಾಮಿ. ಅದು ಏನು ಆನಂದ ನಿಮಗೆ ಸಿಗ್ತದೆ. ಅದಕ್ಕಾಗಿ ಮತ್ತೆ ದೇವಸ್ಥಾನಕ್ಕೆ ಬರುವುದು ನಾವು. ಅದೇ ಆನಂದ ಸಿಗಬೇಕು. ಅದೇ ಹಿಂದಿನ ಅನುಭವ ನನಗೆ ಬೇಕು. ಪರಮಹಂಸರು ಪೂಜೆ ಮಾಡುವಾಗ, ಗಂಟೆಗಟ್ಟಲೆ ಪೂಜೆ ಮಾಡುವಾಗ, ಅಲಂಕಾರ ಅನ್ನುವ ರೀತಿಯಲ್ಲಿ ಮಾಡುವಾಗ, ಎಲ್ಲಿ ನಾನು ಬೇರೆ, ದೇವರು ಬೇರೆ, ನಾನು ಬೇರೆ, ಅಮ್ಮ ಬೇರೆ ಏನಿಲ್ಲ. ಎಲ್ಲೆಲ್ಲೂ ಭಗವಂತ ಮಾತ್ರ. ಎಲ್ಲೆಲ್ಲೂ ಭಗವಂತನ್ನುವಂಥ ರೀತಿಯಲ್ಲಿ ಆ ಮನಸ್ಸು ಸರ್ವಂ ಬ್ರಹ್ಮಮಯ, ಎಲ್ಲೆಲ್ಲೂ ಭಗವಂತನನ್ನೇ ನೋಡುವಂಥ ಸ್ಥಿತಿಯಲ್ಲಿ ಮನಸ್ಸು ನಿಲ್ಲುವಾಗ ನಾನೆಲ್ಲಿ? ನಿಮ್ಮ ಧ್ಯಾನದಲ್ಲೂ ಅಷ್ಟೇ. ನಿನ್ನೆ ಧ್ಯಾನ ಮಾಡುವಾಗ ತುಂಬ ಗಲಾಟೆ ಆಗಿರಬಹುದು, ಮನಸ್ಸು ಹೇಳಿದ್ದು ಕೇಳಲಿಲ್ಲ. ಇವತ್ತು ಮತ್ತೆ ಪ್ರಯತ್ನ ಮಾಡಿ, ಸ್ವಾಮೀಜಿ ಇವತ್ತಿನ ಧ್ಯಾನವೇ ಬೇರೆ ಸ್ವಾಮಿ. ಇವತ್ತು ಧ್ಯಾನದಲ್ಲಿ ಕೂತಲ್ಲಿ ಗಂಟೆ, 1 ಗಂಟೆ 2 ಗಂಟೆ ಸ್ವಾಮೀಜಿ ಪ್ರಶಾಂತವಾಗಿ ಮನಸ್ಸು ನಿಂತಿತು. ಅಲ್ಲಿ ಗಲಾಟೆ ಇರಲಿಲ್ಲ, ಯಾವ ಅಲೆಗಳೂ ಬರಲಿಲ್ಲ, ಆನಂದವಾಗಿದ್ದೆ. ಎಲ್ಲಿ? ಭಗವಂತನ ಜೊತೆಯಲ್ಲಿ. ಮನಸ್ಸು ಪ್ರಶಾಂತವಾಗಿ ನಿಲ್ಲುವಾಗ ಭಗವಂತನ ಜೊತೆಯಲ್ಲಿ. ಆದ್ದರಿಂದ ಸ್ವಾಮಿ ಆನಂದ, ಆದ್ದರಿಂದ ಶಾಂತಿ. ಆ ಆನಂದ ಅನ್ನುವಂಥದ್ದನ್ನೇ ಗಳಿಸುವುದಕ್ಕಾಗಿ ಮತ್ತೆ ಮತ್ತೆ ನಮ್ಮ ಪ್ರಯತ್ನ. ಆಲೋಚನೆ ಮಾಡಿ. ಘೋರ ಕುಂಬಾರ ಹಾಡುವಾಗ ವಿಠ್ಠಲ 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 ಅನ್ನುವ ರೀತಿಯಲ್ಲಿ ಹಾಡಬೇಕಾದ್ರೆ, ಮೈ ಮರೆತು ಅವನು ಹಾಡಬೇಕಾದ್ರೆ, ಅವನ ಮಗು ಅನ್ನುವಂಥದ್ದೇ ಆ ಮಣ್ಣಿನ ಹತ್ತಿರ ಬಂದು ಆ ಮಣ್ಣಿನ ಕೆಸರಲ್ಲಿ ಮಗುವನ್ನೂ ಸೇರಿಸಿ ಅವ ತುಳಿತಾನೆ. ಆ ಮಗು ಕೂಡ ಸತ್ತು ಹೋಗ್ತದೆ. ಅವನಿಗೆ ಎಚ್ಚರ ಇಲ್ಲ ಸ್ವಾಮಿ. ಎಲ್ಲಿದ್ದ ಹೇಳಿ ಅವನು? ಎಲ್ಲಿ? ದೇಹ ಮನಸ್ಸು ಬುದ್ಧಿಗಳನ್ನು ದಾಟಿದರೆ ಎಲ್ಲಿ? ಭಗವಂತನಲ್ಲಿ. ಭಗವಂತನಲ್ಲಿ ಒಂದಾದಾಗ ಈ ಕಡೆ ಏನಾಗ್ತಾ ಇದೆ ಏನು ಅರ್ಥವೇ ಆಗಲ್ಲ ಸ್ವಾಮಿ.
ಹೆಂಡತಿ ಗಲಾಟೆ ಮಾಡ್ತಾಳೆ, ಮಗು ಸತ್ತು ಹೋಯಿತು ಅಲ್ಲ, ಹೆಂಡತಿ ಗಲಾಟೆ ಮಾಡ್ತಾಳೆ, ಅವನಿಗೆ ಗೊತ್ತೇ ಇಲ್ಲ ಸ್ವಾಮಿ. ಮಗುವನ್ನು ಕೊಟ್ಟವನು ಭಗವಂತ, ತಗೊಂಡವನು ಭಗವಂತ. ಆಮೇಲೆ ಅದೇ ಘೋರಕುಂಬಾರ ಪಂಡರಕ್ಕೆ ಹೋಗುವಾಗ ಅಲ್ಲಿ ಅದಕ್ಕೇನು ಹೆಸರು, ದಿಂಡಿ, ಆಷಾಢ ಏಕಾದಶಿಗೆ ಹಂಗೆ ಮಂಗಳಾರತಿ ಆಗಬೇಕಾದ್ರೆ ಆ ಮಗುವನ್ನು ದೇವರು ಕೊಡ್ತಾನಲ್ಲ ಸ್ವಾಮಿ ಅವನಿಗೆ. ನೀನು ಕಳ್ಕೊಂಡ ಮಗುವನ್ನು ಹಾಗೇ ಕೊಡ್ತಾನೆ. ಯಾಕೆ ಹೇಳಿ? ಅದು ಇವನ ತಪ್ಪಲ್ಲ, ಇವನು ಏನೇನೂ ತಪ್ಪಲ್ಲ. ಭಗವಂತನ ಜೊತೆ ಇರುವಾಗ ಏನು ನಡೆದದ್ದುಂಟು, ಭಗವಂತನೇ ಜವಾಬ್ದಾರಿ. ಕೊಟ್ಟ, ತಗೊಂಡ. ಆಲೋಚನೆ ಮಾಡಿ. ನಮ್ಮ ಅದಕ್ಕೇನು ಹೆಸರು, ನಮ್ಮ ಹಿರಿಯರು ಹೋದ ದಾರಿ ಅನ್ನುವಂಥದ್ದೇನುಂಟು, ಆ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಹಿಡಿದು ಒಳಗೆ ನಿಲ್ಲಿಸಿ ತನ್ನ ಸ್ವರೂಪದಲ್ಲೇ ನಿಲ್ಲುವ ಪ್ರಯತ್ನಕ್ಕೆ ಏನು ನಾವು ಧ್ಯಾನ, ಏನು ನಾವು ಪರಮಾತ್ಮನ ಧ್ಯಾನ ಅಂತೇವೆ, ಚತುರ್ಥಂ ಮನ್ಯಂತೆ, ಅದು 4ನೇ ಸ್ಥಿತಿ. ಅದು ಎಚ್ಚರ ಕನಸು ನಿದ್ದೆನ್ನುವ ರೀತಿಯಲ್ಲಿ ಮನಸ್ಪಂದನದ ಸ್ಥಿತಿ ಅಲ್ಲ, ಅದು ಚತುರ್ಥಂ, ಅದು ತುರೀಯಂ, ಪರಮಾತ್ಮನಲ್ಲೇ ನಿಲ್ಲುವಂಥ ಸ್ಥಿತಿ. ಆ ಸ್ಥಿತಿಯನ್ನು ಯಾರು ಗಳಿಸಿರ್ತಾರೋ ಮತ್ತೆ ದೇಹದಲ್ಲಿ ನಾನು, ನನ್ನದು, ಮತ್ತೊಂದು, ಇನ್ನೊಂದು, ಹೊರಗಿನ ಗಲಾಟೆಗೆ ಹೋಗಲ್ಲ ಸ್ವಾಮಿ. ಮೊನ್ನೆ ರಾಮನ ಪ್ರತಿಷ್ಠೆಯಲ್ಲಿ ಆಗುವಾಗ ಆ ಮಂಗಳಾರತಿಗೆ ಅವರು ಹಾಡ್ತಾ ಇದ್ದ ರೀತಿ, ಪಾಯೋಜಿ ಮೈನೆ ರಾಮ ರತನ ಧನ ಪಾಯೋ. ಮಂಗಳಾರತಿ, ಮೋದಿಯವರು ಮಂಗಳಾರತಿ ಮಾಡುವಾಗ ಅವರು ಹಾಡಿದ ವಾಲಗದಲ್ಲಿ ಶಹನಾಯಿಯಲ್ಲಿ ಹಾಡಿದಂಥ ಮಂತ್ರ ಹಾಡು ರಾಮರತನ ಧನ ಪಾಯೋ. ಯಾರು ಹಾಡಿದ್ದದು? ಮೀರಾ ಹಾಡಿರೋ ಭಜನೆ. ಏನು ಗಳಿಸಿ, ಮೀರಾ ಅನ್ನುವಂಥವಳು ಸ್ವಾಮಿ ಸಿಕ್ಕಾಪಟ್ಟೆ ಶ್ರೀಮಂತಳು, ಮಹಾರಾಣಿ ಅನ್ನುವಂಥವಳಿಗೆ ಗುರು ಸಿಕ್ಕಿದ್ದು ರೈದಾಸ್. ಆ ಗುರು ಅವನಿಗೆ ಹೊರಗಿನ ಪ್ರಪಂಚದ ಯಾವ ಆಸ್ತಿ, ಯಾವ ಐಶ್ವರ್ಯ, ಎಲ್ಲೂ ಅವನಿಗೆ ಆಸಕ್ತಿ ಇಲ್ಲ ಸ್ವಾಮಿ. ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್, ಆ ರಾಮ ಮಂತ್ರದಲ್ಲೇ ಏನು ಪ್ರಶಾಂತತೆ, ಆನಂದ ಸಿಗ್ತದೆ, ಅಲ್ಲೇ ಮುಳುಗಿದವನು. ಇವಳಿಗೆ ಅರ್ಥ ಆಗಲಿಲ್ಲ. ಏನು ಹೇಳ್ತಾಳೆ ಹೇಳಿ? ನೋಡೋ ಗುರುಗಳೇ, ನನ್ನಂಥ ಶಿಷ್ಯರು ನಿಮಗಿರಬೇಕಾದ್ರೆ, ಇಷ್ಟು ಶ್ರೀಮಂತ ನಾನೇ ಇಷ್ಟು ಶ್ರೀಮಂತ ಶಿಷ್ಯ ಅನ್ನುವ ರೀತಿಯಲ್ಲಿ ನಿಮಗಿರಬೇಕಾದ್ರೆ ಒಂದು ಸಣ್ಣ ಒಂದು ಕುಟೀರದಲ್ಲಿ ಚರ್ಮದ ಕೆಲಸವನ್ನು ಮಾಡಿಕೊಂಡು ಈ ಗುಡಿಸಲಲ್ಲಿ ನೀವಿರೋದು ಸರಿಯಲ್ಲ. ರೈದಾಸ್ ಗುರುಸ್ವಾಮಿ, ಅವನ ಮನಸ್ಸು ಬುದ್ಧಿ ಇರೋದಲ್ಲಿ ಹೇಳಿ, ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್. ಆ ಮನಸ್ಸು ಬುದ್ಧಿಯನ್ನು ದಾಟಿ ಪರಮಾತ್ಮನಲ್ಲಿ ಖೇಲತಿ ಮಮ ಹೃದಯೇ ಶ್ರೀರಾಮ. ಮನಸ್ಸು ಬುದ್ಧಿ ಎನ್ನುವಂಥದ್ದು ರಾಮನಲ್ಲಿ ನಿಂತಿದೆ. ಅದಕ್ಕಿಂತ ಹೆಚ್ಚಿನ ಅದಕ್ಕಿಂತ ಹೆಚ್ಚಿನ ಧನ, ಅದಕ್ಕಿಂತ ಹೆಚ್ಚಿನ ಐಶ್ವರ್ಯ ಇನ್ನೆಲ್ಲುಂಟು? ಆಯಮ್ಮನಿಗೆ ಅರ್ಥನೇ ಆಗಿಲ್ಲ. ಕೈಯಲ್ಲಿದ್ದ ಉಂಗುರ, ವಜ್ರದ ಉಂಗುರವನ್ನು ಅಲ್ಲಿಟ್ಟು, ಗುರುಗಳೇ ಇಲ್ಲಿಟ್ಟಿದ್ದೇನೆ, ಏನು ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಉಂಗುರ ಇದು, ಅದನ್ನು ಉಪಯೋಗಿಸಿ ದೊಡ್ಡ ಬಂಗಲೆ ಎನ್ನುವಂಥ ರೀತಿಯಲ್ಲಿ ಕಟ್ಕೊಂಡು ಬದುಕಿ ಆರಾಮವಾಗಿರಿ. ಐದು ತಿಂಗಳ ನಂತರ ಬಂದು ನೋಡ್ತಾನೆ ಅವಳು ಮೀರಾಬಾಯಿ. ಅವಳು 5 ತಿಂಗಳ ಹಿಂದೆ ಎಲ್ಲಿಟ್ಟಿದ್ದು ಅಲ್ಲೇ ಉಂಟು ಉಂಗುರ, ಉಪಯೋಗಿಸಲೇ ಇಲ್ಲ. ಏನದು? ಅಲ್ಲ, ಉಂಗುರ ಅಲ್ಲಿ ಇಟ್ಟು ಹೋದದ್ದು ಯಾರಿಗೆ? ಆವತ್ತು ಅವಳೇ ಹಾಡೋದು ಏನು ಹೇಳಿ, ಇದೆಲ್ಲ ಅಲ್ಲ, ಗುರುವಿನ ಮೂಲಕ ನನಗೆ ಸಿಕ್ಕಿದ್ದು ರಾಮರತ್ನ ಅನ್ನುವಂಥ ನಿಧಿಯನ್ನು ಇವತ್ತು ಪಡೆದೆ
ಇದು ಯಾವುದೂ ಸತ್ಯ ಅಲ್ಲ. ಹೊರಗೆ ಕಾಣುವ ಯಾವ ಏನದು ಸಂಪತ್ತನ್ನುವಂಥದ್ದು ಸತ್ಯ ಅಲ್ಲ. ಹೃದಯವನ್ನು ಬೆಳಗುತ್ತಾ ಇರುವ ರಾಮ, ಹೃದಯವನ್ನು ಬೆಳಗುತ್ತಾ ಇರುವ ಆತ್ಮಜ್ಯೋತಿ, ಅಲ್ಲಿ ಮನಸ್ಸನ್ನು ನಿಲ್ಲಿಸಿದ್ರು ಗುರುಗಳು. ರಾಮರತನ ಧನುಪಾಯೋ, ಇನ್ನೇನು ಬೇಕು? ಎಂಥ ಅಮೂಲ್ಯವಾದ ರತ್ನವನ್ನು ಕೊಟ್ಟರು ಗುರುಗಳು, ಅದಕ್ಕೆ ಮೌಲ್ಯವೇ ಇಲ್ಲ. ಆ ರಾಮರತನವನ್ನು, ಆ ರಾಮರ ಜಪವನ್ನನ್ನುವಂಥದ್ದನ್ನು ಮಾಡಿ ಮನಸ್ಸನ್ನು ಪ್ರಶಾಂತವಾಗಿ ನಿಲ್ಲಿಸಿಕೊಂಡ್ಳು. ನಿಜವಾದ ಆನಂದದಲ್ಲಿ ನಿಂತಳು, ತನ್ನ ಸ್ವರೂಪದಲ್ಲಿ ನಿಂತಳು. ಇನ್ನೇನು ಬೇಕು? ಅಷ್ಟೇ. ನಮ್ಮ ಮನಸ್ಸು ಬುದ್ಧಿಗೆ ಎಚ್ಚರ ಆಗಬೇಕು. ಏನು ಹೇಳಿ? ಒಳಗೆ ಬರಬೇಕು. ನಾನು ಇಂದ್ರಿಯಗಳು ಸಾಕಪ್ಪ, ನೋಡಿದ್ದು ಸಾಕು, ಕೇಳಿದ್ದು ಸಾಕು, ಮುಟ್ಟಿದ್ದು ಸಾಕು, ಹೊರಗಿನ ವಿಷಯಗಳಲ್ಲಿ ನೀನು ಪೆಟ್ಟು ತಿಂದದ್ದು ಸಾಕು. ತಮ್ಮ, ಇವಾಗಲಾದರೂ ಮನಸ್ಸು ಮಾಡು, ಒಂದು ಕಡೆ ಪ್ರಶಾಂತವಾಗಿ ನಿಲ್ಲು, ಪ್ರಶಾಂತವಾಗಿ ನಿಲ್ಲು. ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ಯಾವಾಗ ಹೇಳಿ? ನಾವು ನಿರ್ಧಾರ ಮಾಡಿದಂದು. ನಾವು ನಿರ್ಧಾರ ಮಾಡಿ, ಸ್ವಾಮೀಜಿ ವ್ಯವಹಾರ ಪ್ರಪಂಚದಲ್ಲಿ ಪೆಟ್ಟು ತಿಂದದ್ದು ಸಾಕು, ಅನುಭವಿಸಿದ್ದು ಸಾಕು, ಸ್ವೇಚ್ಛೆಯಿಂದ ಇಂದ್ರಿಯಗಳನ್ನು ಕುಣಿಸಿ 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 ಮನಸ್ಸಿನ ಎಲ್ಲ ಹೊಲಸು ಮಾಡಿಕೊಂಡದ್ದು ಸಾಕು ಸಾಕು ಅಂದ್ರೇನು? ಒಳಗೆ ಬರ್ತೇನೆ, ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಒಳಗೆ ನಿಲ್ಲಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. ನೀವು ಒಳಗೆ ಬನ್ನಿ ಸ್ವಾಮಿ. ಗುರುದೇವೇನು ಹೇಳ್ತಾರೆ ಗೊತ್ತಾ? ನೀವು ಒಂದು ಹೆಜ್ಜೆ ಮುಂದಿಡಿ, ಭಗವಂತ 10 ಹೆಜ್ಜೆ ಹತ್ತಿರ ಬರ್ತಾರಂತೆ. ನಾವು ಒಂದು ಹೆಜ್ಜೆ ಮುಂದಿಟ್ಟರೆ ಭಗವಂತ 10 ಹೆಜ್ಜೆ ಮುಂದೆ ಓಡಿ ಬರ್ತಾನಂತೆ ಸ್ವಾಮಿ. ನಾವು ಯಾರೂ ತಿರುಗಲ್ಲ. ಏನು ಹೇಳಿ? ಮಮ ಮಾಯಾ ದುರತ್ಯಯ. ಅರ್ಜುನ, ಈ ಮಾಯೆಯ ಜಗತ್ತು ಹೊರಗಿನ ವಿಚಿತ್ರವಾದಂತಹ ವಿಷಯಗಳಿಗೆ ನನ್ನನ್ನು ಎಳೆಯುತ್ತದೆ. ಅಲ್ಲಿಂದ ಒಳಗೆ ಬರ್ತೇನೆ, ಬಿಡಲ್ಲದು. ಮಾಯೆ ಬಿಡಲ್ಲ ಕಣೋ. ಅಲ್ಲ, ನಮಗೂ ಅರ್ಥ ಆಗ್ತದೆ, ಎಲ್ಲರಿಗೂ ಅರ್ಥ ಆಗ್ತದೆ. ಆದರೆ ಸ್ವಾಮೀಜಿ ಅದೆಲ್ಲ ಸರಿಯೇ, ಆದರೆ ದೇವರು ಸಹಾಯ ಮಾಡ್ತಾನೆ ಸ್ವಾಮಿ. ಇನ್ನೂ ಅವನ ಮೇಲೆ ಹಾಕೋದು ನಾವು. ಅಲ್ಲ, ನಾವು ಮುಂದೆ ಹೋಗ್ತೇವೆ ಅಂತಂದರೆ ದೇವರು ಸಹಾಯ ಮಾಡ್ತಾನೆ ಸ್ವಾಮಿ. ತಮ್ಮ, ನೀನು ತಯಾರಿದ್ದೀಯ? ಒಂದು ಹೆಜ್ಜೆ ಮುಂದೆ ಹೋಗು, 10 ಹೆಜ್ಜೆ ಮುಂದೆ ಬರ್ತಾನೆ ಭಗವಂತ. 10 ಹೆಜ್ಜೆ ಓಡಿ ಬರ್ತಾನೆ. ನಮ್ಮ ಪ್ರಯತ್ನ ನಡೆಯಬೇಕು ಸ್ವಾಮಿ. ಇಂದ್ರಿಯಗಳನ್ನು ಹಿಡಿಯುವ ಪ್ರಯತ್ನ, ಅದಕ್ಕೇನು ಹೆಸರು? ಅಷ್ಟಾಂಗ ಯೋಗ. ಮನಸ್ಸನ್ನು ಹಿಡಿಯುವ ಪ್ರಯತ್ನ, ಬುದ್ಧಿಯನ್ನು, ಎಲ್ಲ ಸಾಧನೆ ಸ್ವಾಮಿ. ಅಷ್ಟಾಂಗ ಯೋಗ, ಯಮ ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಎಲ್ಲ ಒಳಗೆ ಬರುವ ಪ್ರಯತ್ನದಲ್ಲಿ ನಾನು ನಿಧಾನಕ್ಕೆ ಒಳಗೆ ಯಾಕೆ ಸ್ವಾಮಿ ಸಿಗಲ್ಲ? ಸಿಗುವ ವಸ್ತು ಯಾವುದು? ನಾನೇ. ನಾನು ಅಂತ ಏನಂತೇನೆ, ಅದೇ ಪರಮಾತ್ಮ ಜ್ಯೋತಿ. ಹಾಗೂ ಇವಾಗ ನಾನು ತಿಳ್ಕೊಂಡದ್ದು ಎಲ್ಲೋ ಉಂಟು, ಯಾವುದೋ ಲೋಕದಲ್ಲಿ ಹೋದರೆ ಅಲ್ಲ, ನಿನ್ನ ಹೃದಯವನ್ನು ಬೆಳಗುತ್ತಾ ಇರುವ ಜ್ಯೋತಿಯೇ ಪರಮಾತ್ಮ ಜ್ಯೋತಿ. ಆ ಮನಸ್ಸು ಬುದ್ಧಿಯಲ್ಲಿ ನಿಲ್ಲಬೇಕು ಕಣೋ, ಅಷ್ಟೇ. ಮನಸ್ಸು ಬುದ್ಧಿ ಎನ್ನುವಂಥದ್ದನ್ನು ನಿಲ್ಲಿಸುವ ಪ್ರಯತ್ನಕ್ಕನ್ನೋದು ಭಕ್ತಿ. ಅದು ಜಾರ್ತದೆ, ಅದು ಕೆಡವುತ್ತದೆ, ಅದು ಬೀಳ್ತದೆ. ಅಡ್ಡಿ ಇಲ್ಲ, ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡಿ ಮುಂದೆ ಬರ್ತೇನೆ, ಖಂಡಿತ ದಾಟ್ತೇನೆ, ಸಾಧ್ಯ ಉಂಟು. ಕೃಪಾ ಕರೋ ಹರಿನಾರಾಯಣ, ದಯಾ ಕರೋ ಹೇ ಜಗವಂದನಾ, ದಯಾ ಕರೋ, ಕೃಪಾ ಕರೋ ಹರಿನಾರಾಯಣ.
भावातीता भाग्यविधाता दीननाथ अनाथ के नाथा दीन कृपा करो हरिनारायण मायातीता ज्ञानस्वरूप दीननाथ अनाथ के नाथा दीन कृपा करो हरिनारायण दया करो हे जगवंदना दया करो कृपा करो नारायण श्रीमद्रमारमण गोविंद गोविंद सद्गुरुनाथ महाराज की